ಧರ್ಮಸ್ಥಳದ ಬಂಗ್ಲೆಗುಡ್ಡ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದು ತಿರುವುಗಳು ಸಿಗ್ತಾ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಈ ರಹಸ್ಯವನ್ನ ಭೇದಿಸೋಕೆ ಎಸ್ಐಟಿ ಸರ್ಕಸ್ ಮಾಡ್ತಾ ಇದೆ. ಬಂಗ್ಲೆಗುಡ್ಡದಲ್ಲಿ ಇವತ್ತು ಮಹಜರ್ ನಡೆಯುತ್ತೆ ಅಂತ ಹೇಳಿ ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ಇವತ್ತು ಮಹಜರ್ ಪ್ರಕ್ರಿಯೆ ನಡೆಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಗೊಂದಲಕ್ಕೆ ಸಿಲುಕಿದೆಯಂತೆ ಎಸ್ಐಟಿ ಅಧಿಕಾರಿಗಳು. ಮುಂದೆ ಯಾವ ತರ ಉತ್ಖನನ ನಡೆಸಬೇಕಾ ಅಥವಾ ಕಾನೂನು ಪ್ರಕ್ರಿಯೆಗಳನ್ನ ಯಾವ ತರ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಗೊಂದಲಕ್ಕೀಡಾಗಿದ್ದಾರಂತೆ. ಹಾಗಾಗಿ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಂತ ಮಾಹಿತಿ ಸಿಕ್ಕಿದೆ. ವಿಠಲ್ ಗೌಡ ತೋರಿಸಿದಂತ ಜಾಗದಲ್ಲಿ ಶೋಧ ಮಾಡಬೇಕಾ, ಬಂಗ್ಲೆಗುಡ್ಡ ಶೋಧ ಮಾಡಬೇಕಾ? ಸೊ ಈ ನಿಟ್ಟಿನಲ್ಲಿ ಒಂದಿಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆಯಂತೆ. ಗೊಂದಲದಲ್ಲಿ ಸಿಲುಕಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಂತ ಮಾಹಿತಿ ಇದೆ. ಹಾಗಾಗಿ ಕಾನೂನು ಸಲಹೆಯನ್ನ ಸದ್ಯಕ್ಕೆ ಪಡಿತಾ ಇದ್ದಾರೆ. ಮಹಜರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಮುಂದಿನ ಹಂತ ಯಾವ್ದು ಅನುಸರಿಸಬೇಕು ಅಂತ ಹೇಳಿ ಸಲಹೆಗಳನ್ನ ಪಡ್ಕೊಳ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿತ್ತು ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣ ಅಂತ ಹೇಳ್ತಾ ಇದ್ದಾಗಲೇ, ಅಂದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೋರಿಸಿದಂತ ಜಾಗದಲ್ಲಿ ಮಹತ್ವದ ಸಾಕ್ಷಿಗಳು ಸಿಗದಂತ ಹಿನ್ನೆಲೆಯಲ್ಲಿ ಆತನನ್ನೇ A1 ಮಾಡೀಗ ಶಿವಮೊಗ್ಗ ಜೈಲಲ್ಲಿ ಇರಿಸಿದ್ದಾರೆ. ಈ ಬೆನ್ನಲ್ಲೇ ಇನ್ನೇನು ವರದಿ ರೆಡಿ ಆಗುತ್ತೆ, ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ ಅನ್ನೋ ಹೊತ್ತಲ್ಲೇ ವಿಠಲ್ ಗೌಡ ಸ್ಫೋಟಕವಾದಂತ ಹೇಳಿಕೆ ಕೊಟ್ಟರು. ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಬುರುಡೆಗಳಿದೆ, ಮೂಳೆಗಳಿದೆ, ಅದನ್ನ ತೋರಿಸೋಕೆ ನಾನು ರೆಡಿ ಅಂತ ಹೇಳ್ತಾ ಇದ್ದಂಗೆ ಈಗ ಈ ಕೇಸ್ಗೆ ಮತ್ತೊಂದು ಆಯಾಮ ಸಿಕ್ಕಂಗಾಯ್ತು. ಈ ನಿಟ್ಟಿನಲ್ಲಿ ಈತ ಹೇಳದಂತ ಜಾಗದಲ್ಲೂ ಈಗ ಮಹಜರ್ ಪ್ರಕ್ರಿಯೆ ಮಾಡಿ ಉತ್ಖನನ ಮಾಡಬೇಕಾ ಬೇಡವಾ, ಯಾವ ತರ ಮುಂದೆ ಪ್ರಕ್ರಿಯೆಗಳನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಗೊಂದಲದಲ್ಲಿ ಇದಾರಂತ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್, ಈಗ ಬಂಗ್ಲೆಗುಡ್ಡದಲ್ಲಿ ಮಹಜರ್ ಪ್ರಕ್ರಿಯೆ ಮಾಡಲಾಗುತ್ತೆ ಅಂತ ಹೇಳಿ ಮೊನ್ನೆಯಿಂದ ಒಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು. ಬಟ್ ಎಸ್ಐಟಿ ಅಧಿಕಾರಿಗಳು ಯಾವ ತರ ಗೊಂದಲದಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ? ಈ ಕನ್ಫ್ಯೂಷನ್ ಏನ ಕ್ರಿಯೇಟ್ ಆಯ್ತು? ಈಗಾಗಲೇ ಎಸ್ಐಟಿ ಈ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ. ಒಂದು ಕಡೆ ಬಂಗ್ಲಗುಡ್ಡ ಕಾಡಿನಲ್ಲಿ ಎಲ್ಲವೂ ಕೂಡ ಮುಗಿದೇ ಹೋಯ್ತು ಅನ್ನೋಷ್ಟರಲ್ಲಿ ವಿಠಲ್ ಗೌಡ್ರೊಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಲ್ಲಿ ಸುಮಾರು 2 ಬಾರಿ ಹೋದಾಗ 8ಕ್ಕೂ ಹೆಚ್ಚು ಮಾನವ ಮೂಳೆಗಳ ಶರೀರವನ್ನ ನಾನಲ್ಲಿ ಕಂಡೆ. ಅದೆಲ್ಲವೂ ಕೂಡ ಅಲ್ಲಿ ಚದುರಿಕೊಂಡಂತ ಸ್ಥಿತಿಯಲ್ಲಿತ್ತು. ಮತ್ತೊಂದು ಕಡೆ ಮಣ್ಣು ಜರಿದಿತ್ತು. ಸುಮಾರು 4 ಫೀಟ್ ಆಳದಲ್ಲಿ ಸಾಕಷ್ಟು ಮೂಳೆಗಳಿರುವ ಸಾಧ್ಯತೆಗಳು ಕೂಡ ಇದೆ. ಅಲ್ಲಿನೆಲ್ಲ ಭೌಗೋಳಿಕವಾದ ಲಕ್ಷಣವನ್ನ ಕಂಡಾಗ ಅಲ್ಲಿ ಮೂಳೆಗಳಿರೋ ಬಗ್ಗೆ ಖಾತ್ರಿ ಆಗಿದೆ. ಇದನ್ನ ಎಸ್ಐಟಿ ಅವರು ಕೂಡ ನೋಡಿದ್ದಾರೆ ಅನ್ನೋದನ್ನ ಒಂದು ಸಂದರ್ಶನದಲ್ಲಿ ಸ್ಫೋಟಕವಾದ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಅನುಸಾರವಾಗಿ ದೊಡ್ಡ ಮಟ್ಟಿನಲ್ಲಿ ಈಗ ಸಂಚಲನ ಕೂಡ ಉಂಟಾಗಿತ್ತು. ಜನ ಕೂಡ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ರು. ಇದರ ಮುಂದುವರಿದ ಭಾಗವಾಗಿ ಎಸ್ಐಟಿಯ ಪ್ರಮುಖರು ಮೊಹಂತಿ ಅವರು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಮೂಲ ಗುರಿಯಾಗಿಸಿಕೊಂಡು ಚರ್ಚೆಯನ್ನ ಮಾಡಿರುವಂತದ್ದು ವಿಠಲ್ ಗೌಡ್ರ ಹೇಳಿಕೆ ಅನುಸಾರವಾಗಿಯೇ. ಹಾಗಾಗಿ ಅದರ ಸತ್ಯಾಸತ್ಯತೆಯನ್ನ ಬಯಲು ಮಾಡಬೇಕಂತ ಹೇಳಿ ಕೆಳಸ್ಥಳದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಎಲ್ಲವೂ ಕೂಡ ಸರಿಯಾಗ್ತಾ ಇದ್ರೆ ನಿನ್ನೆ ಬಂಗ್ಲಗುಡ್ಡ ಕಾಡಿನಲ್ಲಿ ಮಹಜರು ಪ್ರಕ್ರಿಯೆ ಆಗಬೇಕಾಗಿತ್ತು. ಅಲ್ಲಿ ಚದುರಿಕೊಂಡು ಇದೆ ಅಂತ ಹೇಳಲಾಗ್ತಾ ಇರುವಂತಹ ಮೂಳೆಗಳನ್ನ ಶೋಧ ಮಾಡಬೇಕಾಗಿತ್ತು. ಅದನ್ನ ಮತ್ತೆ FSLಗೆ ಕಳಿಸಬೇಕಾಗಿತ್ತು. ಆದ್ರೆ ಕಡೆ ಕ್ಷಣದಲ್ಲಿ ಎಸ್ಐಟಿ ತನ್ನ ನಿರ್ಧಾರವನ್ನ ಬದಲು ಮಾಡಿರುವಂತದ್ದು. ಯಾಕಂದ್ರೆ ಮೊನ್ನೆ ರಾತ್ರಿಯೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ತಜ್ಞ ವೈದ್ಯರನ್ನ ಸಂಪರ್ಕ ಮಾಡಿ ನಾಳೆ ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಬಂಗ್ಲಗುಡ್ಡ ಕಾಡಿನ ಬಳಿ ಇರ್ಬೇಕಂತ ಹೇಳಿ ಸೂಚನೆ ಕೊಟ್ಟಿತ್ತು. ಆದ್ರೆ ಕಡೆ ಕ್ಷಣದಲ್ಲಿ ಎಲ್ಲ ನಿರ್ಧಾರವನ್ನ ಬದಲು ಮಾಡಿತ್ತು. ಸದ್ಯ ಇವತ್ತು ಕೂಡ ಎಸ್ಐಟಿ ಅವರ ಮೇಲಾಧಿಕಾರಿಗಳ ಆದೇಶಕ್ಕೆ ಕಾಯ್ತಾ ಇದ್ದಾರೆ. ಬಂದಂತ ಮಾಹಿತಿ ಪ್ರಕಾರವಾಗಿ ಸರ್ಕಾರದಿಂದ ಮತ್ತೆ ಇಂಥ ಯಾವುದೇ ಉತ್ಖನನ ಆಗಿರ್ಬೋದು, ಶೋಧ ಕಾರ್ಯ ಮಾಡುವಂತ ಪ್ರಕ್ರಿಯೆ ಮಾಡಬಾರ್ದು ಅಂತ ಹೇಳಿ ಸ್ಪಷ್ಟವಾದ ಸೂಚನೆಯನ್ನ ಸರ್ಕಾರ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಬಂಗ್ಲಗುಡ್ಡ ಕಾಡಿನಲ್ಲಿ ಮಹಜರು ಪ್ರಕ್ರಿಯೆ ಆಗುತ್ತಾ ಇಲ್ವಾ ಅನ್ನೋದು ಬಹಳ ಸಂಶಯವನ್ನ ಉಂಟು ಮಾಡ್ತಾ ಇದೆ. ಆದ್ರೆ ವಿಠಲ್ ಗೌಡ್ರ ಹೇಳಿಕೆ ಹಿನ್ನೆಲೆಯಲ್ಲಿ ಇದರ ಸತ್ಯಾಸತ್ಯತೆಯನ್ನ ಬಯಲು ಮಾಡ್ಬೇಕಂತ ಹೇಳಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಎಸ್ಐಟಿ ಇನ್ ಕೇಸ್ ವಿಠಲ್ ಗೌಡ ಹೇಳಿದ್ದು ಸುಳ್ಳು ಅಂತ ಆದ್ರೆ ಅವರ ಮೇಲೆ ಕೇಸು ದಾಖಲು ಮಾಡಬೇಕಾಗಿತ್ತು. ಆದ್ರೆ ಅವರು ಹೇಳಿಕೆ ನೀಡಿ ಸುಮಾರು 4-5 ದಿನಗಳೇ ಆಗ್ತಾ ಬಂತು. ಆದ್ರೂ ಕೂಡ ಇಲ್ಲಿ ತನಕ ಯಾವುದೇ ರೀತಿಯಾಗಿ ಅವರ ಹೇಳಿಕೆ ಸುಳ್ಳು ಅಥವಾ ಸತ್ಯ ಎಂಬ ಅಧಿಕೃತವಾದ ಮಾಹಿತಿಯನ್ನ ಎಸ್ಐಟಿ ಹೊರಡಿಸಿಲ್ಲ. ಈ ನಿಟ್ಟಿನಲ್ಲಿ ವಿಠಲ್ ಗೌಡ್ರು ಹೇಳಿದ್ದ ಮಾತಿನಲ್ಲಿ ಸತ್ಯಾಂಶ ಇರಬಹುದೆಂಬ ಶಂಕೆ ಸದ್ಯಕ್ಕೆ ಹಲವಾರು ಜನರಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಯಾವಾಗ ಎಸ್ಐಟಿ ಬಂಗ್ಲಗುಡ್ಡ ಕಾಡಿನಲ್ಲಿ ಮತ್ತೆ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾರೆ ಅದು ಬಹಳ ನಿಗೂಢವಾಗಿ ಉಳಿದಿದೆ. ಯಾಕಂದ್ರೆ ಮೇಲಾಧಿಕಾರಿಗಳು ಕೊಟ್ಟಂತಹ ಮಾಹಿತಿ ಅನುಸಾರವಾಗಿಯೇ ಈ ರೀತಿಯ ಚರ್ಚೆಗಳು ಮುಂದಕ್ಕೆ ಬರಬಹುದು. ಹಾಗಾಗಿ ಮುಂದೆ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಮೊಹಂತಿ, ಆ ಹಿನ್ನೆಲೆಯಲ್ಲಿ ಎಸ್ಐಟಿಯ ಮುಂದಿನ ತನಿಖೆ ಅದು ನಿರ್ಧಾರವಾಗುತ್ತೆ.
ಮತ್ತೊಂದೊಂದು ಕಡೆ ವಿಠಲ್ ಗೌಡ್ರ ಸಹೋದರ ಪುರಂದರ ಗೌಡ್ರು SITಯ ನಡೆಯ ಬಗ್ಗೆ ಪ್ರಶ್ನೆ ಮಾಡಿ ಈಗ ಹೈಕೋರ್ಟಿಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಚಿನ್ನಯ್ಯ ಆರಂಭದಲ್ಲಿ ಹಲವಾರು ಸ್ಥಳಗಳನ್ನು ಗುರುತು ಮಾಡಿದ್ರು ಕೂಡ ಆತ ಎಲ್ಲವೂ ಕೂಡ ತಪ್ಪು ಸ್ಥಳಗಳನ್ನು ಗುರುತು ಮಾಡಿದ್ದಾನೆ. ಧರ್ಮಸ್ಥಳ ಗ್ರಾಮದವರಾದೇ ನಾವು ಚಿನ್ನಯ್ಯ ಹಲವು ಅಲ್ಲಿ ಶವಗಳನ್ನು ಹೂತು ಹಾಕಿರೋದನ್ನು ನಾವು ಪ್ರತ್ಯಕ್ಷವಾಗಿ ಕಂಡಿದ್ದೇವೆ. ಆತ ತೋರಿಸಿದಂತಹ ಜಾಗ ಬೇರೆ ಅಂತ ಹೇಳಿ SITಗೆ ದೂರನ್ನ ಕೊಟ್ಟಿತ್ತು. ಆದರೆ SIT ಇದನ್ನ ಹಲವಾರು ಕಾರಣಗಳನ್ನು ನೀಡಿ ಅವರ ದೂರನ್ನ ತಿರಸ್ಕಾರ ಮಾಡಿತ್ತು. ಆದರೆ SITಯ ಈ ನಡೆಯನ್ನ ಪ್ರಶ್ನೆ ಮಾಡಿ ಈಗ ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಎಂಬುವರು ಹೈಕೋರ್ಟಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹೈಕೋರ್ಟ್ ಅವರ ಅರ್ಜಿಯನ್ನ ಪುರಸ್ಕರಿಸಿ SIT ಈ ಬಗ್ಗೆ ತನಿಖೆಯನ್ನ ಮಾಡಬೇಕಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ. ಮುಂದಿನ ಗುರುವಾರದಂದು ಸರ್ಕಾರದ ಅಭಿಯೋಜಕರು ಅಥವಾ SITಯ ವಕೀಲರೇನಿದ್ದಾರೆ ಅವರು ಕೋರ್ಟಲ್ಲಿ ವಾದವನ್ನ ಮಂಡನೆ ಮಾಡ್ತಾರೆ, ಯಾಕೆ SIT ತಿರಸ್ಕಾರ ಮಾಡಿದೆ ಅಂತ ಹೇಳಿ. ಹಾಗಾಗಿ ಒಟ್ಟಾರೆ ಪ್ರಕರಣ ಈಗ ಗೊಂದಲಮಯ ಆಗಿದೆ, ಗೋಜಲುಗಳಿಂದ ಕೂಡಿದೆ. ಹಾಗಾಗಿ SITಯ ಮುಂದಿನ ಹೆಜ್ಜೆ ಅದು ಬಹಳ ನಿರ್ಣಾಯಕವಾಗಿರ್ಬೇಕಾಗತ್ತೆ. ಯಾಕಂದ್ರೆ ಮತ್ತೆ ಉತ್ಖನನ ಪ್ರಕ್ರಿಯೆ ಆದ್ರೆ ಅಲ್ಲಿ ಮತ್ತೆ ವಿಪಕ್ಷಗಳಿಗೆ ಇದೊಂದು ಆಹಾರ ನೀಡಿದಂತಾಗತ್ತೆ. ಧರ್ಮಸ್ಥಳದ ಬಂಗ್ಲಗುಡ್ಡ ಕಾಡಿನಲ್ಲಿ ಉತ್ಖನನ ಪ್ರಕ್ರಿಯೆಯನ್ನೇ ಹಿಡ್ಕೊಂಡು ಇಡೀ ದೊಡ್ಡ ಮಟ್ಟದ ಹೋರಾಟ ಕಾರ್ಯಕ್ಕೂ ಮುಂಚಿತವಾಗಿ ವಿಠಲ್ ಗೌಡ್ರು ಹೇಳಿರೋದು ಬಂಗ್ಲೆಗುಡ್ಡದಲ್ಲಿ ಮೇಲ್ಭಾಗದಲ್ಲೇ ಒಂದಿಷ್ಟು ಬುರುಡೆಗಳಿದೆ, ಮೂಳೆಗಳಿದೆ ಅಂತ ಹೇಳಿ ಅದನ್ನ ಸ್ಯಾಂಪಲ್ ಆಗಿ ಪರಿಗಣಿಸಿ ಅದನ್ನ ಲ್ಯಾಬಿಗೆ ಕಳಿಸುವಂತ ಪ್ರಕ್ರಿಯೆ ಏನಾದ್ರೂ SIT ಕಡೆಯಿಂದ ಆಗುತ್ತಾ? ಮತ್ತೊಂದು ವಿಷಯ ಅಂತಂದ್ರೆ ಅದು ಅರಣ್ಯ ವ್ಯಾಪ್ತಿಗೆ ಬರೋದ್ರಿಂದ ಉತ್ಖನನ ನಡೆಸಕ್ ಹೋದ್ರೆ ಒಂದಿಷ್ಟು ಸವಾಲುಗಳಂತೂ SIT ಮುಂದೆ ಎದುರಾಗುತ್ತೆ. ಈ ಹಿಂದೆನೆ ಅರಣ್ಯ ಇಲಾಖೆ ಒಂದು ವರದಿಯನ್ನು ಕೊಟ್ಟಿತ್ತು ಅಂತ ಮಾಹಿತಿ ಇದೆ. ಆ ವರದಿಯಲ್ಲಿ ಏನಿದೆ ಅಂತ ಅಂಶ ಏನಾದ್ರೂ ಬಹಿರಂಗ ಆಗಿದೆಯಾ? ಖಂಡಿತ. ಯಾಕೆಂದ್ರೆ ಬಂಗ್ಲಗುಡ್ಡ ಕಾಡು ಅದು ಮೀಸಲು ಅರಣ್ಯ ಭಾಗದಲ್ಲಿರುವಂಥದ್ದು, ನೇತ್ರಾವತಿಯ ನದಿಯ ತೀರದಲ್ಲಿರುವಂಥದ್ದು, ಬಹಳ ವಿಸ್ತಾರವಾಗಿ ಹರಡಿಕೊಂಡಿರುವಂತಹ ಅರಣ್ಯ ಭಾಗ ಮತ್ತು ಬಹಳ ದಟ್ಟವಾಗಿ ಬೆಳೆದಿರುವಂತಹ ಅರಣ್ಯ ಭಾಗ. ಹಾಗಾಗಿ ಆ ಭಾಗದ ಒಳಗೆ ಯಾರಿಗೂ ಕೂಡ ಹೋಗೋಕೆ ಪರ್ಮಿಷನ್ ಇಲ್ಲ. ಯಾಕಂದ್ರೆ ಅರಣ್ಯ ಇಲಾಖೆಯ ನಿಯಮದ ಅನುಸಾರವಾಗಿ ಅದು ಹೋದ್ರೆ ಅತಿಕ್ರಮಣವಾಗತ್ತೆ. ಹಾಗಾಗಿ SIT ಅರಣ್ಯ ಇಲಾಖೆ ಕೊಟ್ಟಂತಹ ವರದಿಯ ಅನುಸಾರವಾಗಿ ಮುಂದಿನ ಹೆಜ್ಜೆ ಇಡೋಕೆ ಈಗ ತೀರ್ಮಾನವನ್ನ ಮಾಡಿರುವಂಥದ್ದು. ನಿನ್ನೆ ರಾತ್ರಿಯೇ ಅರಣ್ಯ ಇಲಾಖೆಯಿಂದ ಒಂದು ವಿಸ್ತೃತವಾದ ವರದಿ SITಯ ಕೈ ಸೇರಿದೆ. ಹಾಗಾಗಿ ಇವತ್ತು ಅದರ ಬಗ್ಗೆ ಸತ್ಯಾಸತ್ಯತೆ ಮತ್ತು ಪೂರ್ವಾಪರವನ್ನ ಪರಿಶೀಲನೆ ಮಾಡಿ SIT ಮುಂದಿನ ಹೆಜ್ಜೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಮತ್ತೆ ಅಲ್ಲಿ ಉತ್ಖನನ ಮಾಡೋದು ಅದು ಸದ್ಯಕ್ಕೆ ಬಹಳ ದೂರವಾದ ವಿಚಾರ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಉತ್ಖನನ ಮಾಡಬೇಕಾದ್ರೆ ಮತ್ತೆ ಅರಣ್ಯ ಭಾಗ ಸಾಕಷ್ಟು ನಾಶವಾಗುವಂತ ಭೀತಿ ಇದೆ. ಯಾಕಂದ್ರೆ ಸ್ಪಾಟ್ ನಂಬರ್ 1ರಿಂದ 12 ತನಕ ಎಲ್ಲವೂ ಕೂಡ ಕೆಲವು ರಸ್ತೆಯ ಪಕ್ಕದಲ್ಲಿ ಬರುವಂತದ್ದು, ಇನ್ನು ಕೆಲವು ನದಿಯ ತೀರದಲ್ಲಿ ಬರುವಂತದ್ದು. ಹಾಗಾಗಿ ಅರಣ್ಯದ ಒಳಭಾಗಕ್ಕೆ ಹೋಗಿ ಅಲ್ಲಿ ಮಹಜರು ಕಾರ್ಯ ಆಗಿರ್ಬೋದು, ಕಾರ್ಯಾಚರಣೆಯನ್ನು SIT ಮಾಡಿಲ್ಲ. ಆದರೆ ವಿಠಲ್ ಗೌಡ ಹೇಳ್ತಾ ಇರುವಂತಹ ಭಾಗ ಅದು ದಟ್ಟ ಅರಣ್ಯದ ನಡುಭಾಗದಲ್ಲಿರುವಂತದ್ದು. ಅಲ್ಲಿ ಉತ್ಖನನ ಮಾಡುವಂತಹ ಪ್ರಕ್ರಿಯೆ ಮುಂದುವರಿಯುವ ಸಾಧ್ಯತೆಗಳು ಇಲ್ಲ. ಅದರಲ್ಲಿ ಶೋಧ ಕಾರ್ಯವನ್ನ ಮಾಡಬಹುದು. ಶೋಧ ಕಾರ್ಯವನ್ನ ಮಾಡೋಕೆ ಯಾರು ಅಡ್ಡಿ ಉಂಟು ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಕುತೂಹಲವನ್ನ ಕೇಳಿಸಿರುವಂತದ್ದು. ಈ ನಿಟ್ಟಿನಲ್ಲಿ SIT ಇರುವಂತಹ ಏಕಮಾತ್ರ ಆಪ್ಷನ್ ಏನಂದ್ರೆ ವಿಠಲ್ ಗೌಡ್ರೆ ಹೇಳೋ ಪ್ರಕಾರವಾಗಿ ಅಲ್ಲಿ ಭೂಮಿಯ ಕೆಳಭಾಗದಲ್ಲಿ ಸಾಕಷ್ಟು ಅವಶೇಷಗಳಿವೆ. ಅದರ ಹೊರತಾಗಿ ಭೂಮಿಯ ಮೇಲ್ಭಾಗದಲ್ಲಿ ಅಲ್ಲಲ್ಲಿ ಚದುರಿಕೊಂಡಂತ ಸ್ಥಿತಿಯಲ್ಲಿ ಅವಶೇಷಗಳು ಕೂಡ ಇರುವಂತದ್ದು. ಹಾಗಾಗಿ ಅವುಗಳನ್ನು ಶೋಧ ಮಾಡುವಂತ ಪ್ರಕ್ರಿಯೆಯನ್ನು SIT ಮಾಡಬಹುದು. ಆದರೆ ಇದಕ್ಕೆ SITಗೆ ಮೇಲಾಧಿಕಾರಿಗಳ ಅನುಮತಿ ಬೇಕಾಗತ್ತೆ. ಅವರು ಅನುಮತಿ ಯಾವಾಗ ಕೊಡ್ತಾರೆ ಅವಾಗ ಇಲ್ಲಿನ SIT ಅಧಿಕಾರಿಗಳು ತಕ್ಷಣವಾಗಿ ಕಾರ್ಯಪ್ರವೃತ್ತರಾಗಿ ಇಡೀ ತಂಡದೊಂದಿಗೆ ಅಲ್ಲಿ ಹೋಗಿ ಶೋಧ ಕಾರ್ಯವನ್ನ ಮಾಡಬಹುದು. ಜೊತೆಗೆ ಅಲ್ಲಿ ಸಂಗ್ರಹ ಮಾಡಿದಂತಹ ಕಳೆಬರದ ಅಂಶಗಳನ್ನ ಸೀಲ್ ಮಾಡಿ ಮತ್ತೆ FSLಗೆ ಕಳಿಸಿಕೊಡಬಹುದು. ಆದರೆ ಮೇಲಾಧಿಕಾರಿಗಳು ಕೊಡುವಂತಹ ಆದೇಶದ ಅನ್ವಯವಾಗಿ SITಯ ಕಾರ್ಯಾಚರಣೆ ಮುಂದುವರಿಯುತ್ತೆ. ಇವತ್ತು SITಯ ಮೇಲಾಧಿಕಾರಿಗಳು ಯಾವ ರೀತಿಯಾಗಿ ಪರ್ಮಿಷನ್ ಕೊಡ್ತಾರೆ, ಯಾವ ರೀತಿಯಾಗಿ ಸೂಚನೆ ಕೊಡ್ತಾರೆ, ಯಾವ ರೀತಿಯಾಗಿ SITಯ ತನಿಖೆಯ ರೂಪುರೇಷೆಗಳನ್ನು ಸಿದ್ಧ ಮಾಡ್ತಾರೆ, ಅದರ ಮೇಲೆ ಧರ್ಮಸ್ಥಳದ ಬಂಗ್ಲಗುಡ್ಡ ಕಾಡಿನ ನಿಗೂಢತೆಯ ರಹಸ್ಯವನ್ನ ಭೇದಿಸೋಕೆ SIT ಮುಂದಾಗಬಹುದೆಂಬ ಆಲೋಚನೆಯನ್ನ ಸದ್ಯಕ್ಕೆ ಮಾಡಬಹುದು. ಶರ್ಮಿತಾ, ಮುಂದೆ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಕಿಶನ್. ರಾಜ್ಯದಲ್ಲಿ 8 ಲಕ್ಷ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತಾ? ಇನ್ನು ಬೆಂಗಳೂರಲ್ಲಿ ಲಕ್ಷಕ್ಕೂ ಅಧಿಕ ಕಾರ್ಡ್ ರದ್ದಾಗುತ್ತಾ? ಅನರ್ಹರ ಪಡಿತರ ಚೀಟಿಗೆ ಸರ್ಕಾರ ಶೀಘ್ರವೇ ಕತ್ತರಿ ಹಾಕೋದಕ್ಕೆ ಬೇಕಾದಂತ ಪ್ರಕ್ರಿಯೆಗಳನ್ನ ಆರಂಭ ಮಾಡಿದೆ. ಮುಂಚಿತವಾಗಿ ನೋಟಿಸ್ ಅನ್ನ ಇಶ್ಯೂ ಮಾಡೋದು, ಅದಕ್ಕೆ ಸೂಕ್ತವಾದಂಥ ಉತ್ತರಗಳನ್ನ ನಿರೀಕ್ಷೆ ಮಾಡೋದು, ಉತ್ತರ ಬರದೇ ಇದ್ದಂಥ ಸಂದರ್ಭದಲ್ಲಿ ಪಡಿತರ ಚೀಟಿಯನ್ನ ಕ್ಯಾನ್ಸಲ್ ಮಾಡೋದು. ಅಂದ್ರೆ ಅನರ್ಹರು ಯಾರ್ಯಾರು ಈಗ ಫಲಾನುಭವಿಗಳಾಗಿದ್ದಾರೆ ಅನ್ನೋ ಕುರಿತಂತೆ ಮೊದಲಿಗೆ ಒಂದು ಶಾರ್ಟ್ ಲಿಸ್ಟ್ ಅನ್ನ ಸರ್ಕಾರ ಮಾಡ್ತಾ ಇದೆ. ಆಹಾರ ಇಲಾಖೆಯಿಂದ ವಿಶೇಷ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. 12,68,097 ಅನುಮಾನಾಸ್ಪದ ರೇಷನ್ ಕಾರ್ಡ್ಗಳು ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಈ ಪೈಕಿ 8 ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗುವಂತ ಸಾಧ್ಯತೆ ಇದೆ. ಆಹಾರ ಇಲಾಖೆಯಿಂದ ಸರ್ಕಾರಕ್ಕೆ ಈ ಬಗ್ಗೆ ವರದಿ ಸಲ್ಲಿಕೆಯಾಗಿದೆ. ತೆರಿಗೆ ಕಟ್ಟುವವರ ಬಳಿಯೂ ಕೂಡ BPL ಕಾರ್ಡ್ ಇರೋದು ಗೊತ್ತಾಗಿದೆ. ಇನ್ನು ಕೋಟ್ಯಾಧೀಶರು ಕೂಡ BPL ಕಾರ್ಡ್ ಅನ್ನ ಹೊಂದಿದ್ದಾರಂತೆ. ನ್ಯೂಸ್ 18ಗೆ ಆಹಾರ ಇಲಾಖೆ ಅಂಕಿ ಅಂಶಗಳ ವರದಿ ಲಭ್ಯವಾಗಿದೆ. ಇದರಲ್ಲಿ ಸುಮಾರು 8 ಲಕ್ಷ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇದೆ. ಅದಕ್ಕೂ ಮುಂಚಿತವಾಗಿ ಅಂದ್ರೆ ಏಕಾಏಕಿ ಕ್ಯಾನ್ಸಲ್ ಮಾಡಲ್ಲ, ಫಸ್ಟ್ ನೋಟಿಸ್ ಅನ್ನ ಕೊಡ್ತಾರೆ.
ಅದಾದ್ಮೇಲೆ ಕ್ಯಾನ್ಸಲೇಷನ್ ಪ್ರಕ್ರಿಯೆ ನಡೆಸಲಾಗುತ್ತೆ. ಒಟ್ಟಲ್ಲಿ ಅನರ್ಹರ ಪಾಲಾಗಬಾರದು ಪಡಿತರ ಅನ್ನೋ ದೃಷ್ಟಿಯಿಂದ ಆಹಾರ ಇಲಾಖೆ ಸಮರ್ಪಕವಾಗಿ ಸದ್ಯಕ್ಕೆ ಪರಿಶೀಲನೆಯನ್ನ ಮಾಡ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಈಗ ಅನರ್ಹರ BPL ಕಾರ್ಡ್ ರದ್ದತಿ ಪ್ರಕ್ರಿಯೆ ಯಾವ ತರ ನಡೀತಾ ಇದೆ? ಸರ್ಕಾರಕ್ಕೆ ವರದಿಯಲ್ಲಿ ಸಲ್ಲಿಕೆ ಏನಾಗಿದೆ? ಆ ವರದಿಯಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಶರಣು? ಶರ್ಮಿತಾ, ಪ್ರತಿ ವರ್ಷನೂ ಕೂಡ ಅನರ್ಹರ BPL ಕಾರ್ಡ್ ಯಾವಿದಾವೆ ಅವುಗಳನ್ನ ಪರಿಶೀಲನೆ ಮಾಡುವ ಅಥವಾ ವಿಶೇಷ ಕಾರ್ಯಾಚರಣೆ ಮಾಡುವಂತ ಪ್ರಕ್ರಿಯೆ ಆಹಾರ ಇಲಾಖೆಯಿಂದ ಪ್ರತಿ ವರ್ಷನೂ ಕೂಡ ನಡೀತಾ ಇದೆ. ಸೊ ಈ ವರ್ಷ ವಿಶೇಷ ಕಾರ್ಯಾಚರಣೆಯಲ್ಲಿ ಅನುಮಾನಾಸ್ಪದವಾಗಿ 12,68,000 ಕಾರ್ಡ್ಗಳು ಈಗ ಪತ್ತೆಯಾಗಿದೆ. ಅದರಲ್ಲಿ 8,00,000 ಕಾರ್ಡ್ಗಳನ್ನ ಡಿಲೀಟ್ ಮಾಡೋದು ಬಹುತೇಕ ಖಚಿತ ಆಗಿದೆ. ಆ ಕುರಿತಾದಂತ ವಿವರವಾದಂತ ಏನು ವರದಿ ಏನಿದೆ ಆ ವರದಿಯನ್ನ ಸರ್ಕಾರಕ್ಕೆ ಈಗಾಗಲೇ ಆಹಾರ ಇಲಾಖೆ ನೀಡಿದೆ. ಈ ಹಿಂದೆ 3 ತಿಂಗಳ ಹಿಂದೆ ಅನರ್ಹರು ಯಾರ್ಯಾರಿದ್ರು ಅವುಗಳನ್ನ ಪಟ್ಟಿ ಮಾಡುವಂತ ಸಂದರ್ಭದಲ್ಲಿ ನಿಜವಾದ ಫಲಾನುಭವಿಗಳು ಯಾರಿದ್ರು, ಬಡವರು ಯಾರಿದ್ರು, ಕೂಲಿ ಕಾರ್ಮಿಕರು ಯಾರಿದ್ರು ಅವರ ಕಾರ್ಡ್ ಅನ್ನು ಕೂಡ ಡಿಲೀಟ್ ಮಾಡುವಂತ ಅಥವಾ BPL ಕಾರ್ಡ್ ಇಂದ APL ಕಾರ್ಡ್ಗೆ ವರ್ಗಾವಣೆ ಮಾಡುವಂತ ಕಾರ್ಯ ಆಯ್ತು. ಈ ಸಂದರ್ಭದಲ್ಲಿ ಸಾಕಷ್ಟು ವಿರೋಧ ಆಯ್ತು. ಆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರೇ ಖುದ್ದು ಹೇಳಿದ್ದು, ಇಲ್ಲ ಸರ್ಕಾರಿ ನೌಕರರು ಯಾರ್ಯಾರಿದ್ದಾರೆ ಅವರನ್ನ ಮಾತ್ರ ಹೊರತುಪಡಿಸಿ ಇನ್ನುಳಿದಂತ ಯಾರ ಕಾರ್ಡ್ಗಳನ್ನು ಕೂಡ ಡಿಲೀಟ್ ಮಾಡೋದಿಲ್ಲ ಸದ್ಯಕ್ಕೆ ಅನ್ನುವಂತ ಮಾಹಿತಿಯನ್ನು ಹೇಳಿದ್ರು. ಈಗ ಕಳೆದ 3 ತಿಂಗಳಿಂದ ಕೂಡ ವಿಶೇಷ ಕಾರ್ಯಾಚರಣೆ ನಡೆಸಿರುವಂತ ಆಹಾರ ಇಲಾಖೆ ವಿವಿಧ ರೀತಿಯಾಗಿ ಅಂದ್ರೆ ವಿವಿಧ ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವಂತ, ಕೆಲ ಕಂಪನಿಗಳಲ್ಲಿ CEO ಆಗಿರುವಂತವ್ರು ಕೂಡ BPL ಕಾರ್ಡ್ ಅನ್ನ ಪಡೆದಿದ್ದಾರೆ. ಇನ್ನು ನಗರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಜಾಗವನ್ನ ಹೊಂದಿದಂತವ್ರು ಅಂದ್ರೆ 2,000 ಸ್ಕ್ವೇರ್ ಫೀಟ್ ಗಿಂತಲೂ ಕೂಡ ಹೆಚ್ಚು ಜಾಗವನ್ನ ಹೊಂದಂತವ್ರು ಮತ್ತು 7.5 ಹೆಕ್ಟೇರ್ ಗಿಂತಲೂ ಕೂಡ ಹೆಚ್ಚು ಜಮೀನು ಹೊಂದಂತವ್ರು, ನೀರಾವರಿ ಭೂಮಿ ಏನಿದೆ ಅದಕ್ಕಿಂತಲೂ ಕೂಡ ಹೆಚ್ಚು ಜಮೀನು ಹೊಂದಂತವ್ರು ಕೂಡ BPL ಕಾರ್ಡ್ ಅನ್ನ ಪಡೆದಿದ್ದಾರೆ. ಇವರೆಲ್ಲರೂ ಕೂಡ ನಿಯಮದ ಪ್ರಕಾರ ನೋಡ್ತಾ ಹೋದ್ರೆ BPL ಕಾರ್ಡ್ ಪಡಿಲಿಕ್ಕೆ ಅನರ್ಹರು ಇವರು. ಸೊ ಈ ಹಿನ್ನೆಲೆಯಲ್ಲಿ ಈಗ ಪಟ್ಟಿಯನ್ನ ಮಾಡಿದೆ. 8,00,000 ಕಾರ್ಡ್ಗಳಿದಾವೆ. ಈ ಹಿಂದೆ ಏಕಾಏಕಿಯಾಗಿ BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಅಥವಾ ಕಾರ್ಡ್ ಅನ್ನ ಡಿಲೀಟ್ ಮಾಡಿದ ಹಿನ್ನೆಲೆಯಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಆ ಪ್ರಕ್ರಿಯೆಯನ್ನ ಈ ಬಾರಿ ಮಾಡೋದಿಲ್ಲ. ಮೊದಲು ನೋಟಿಸ್ ಅನ್ನ ಕೊಡ್ತಾರೆ, ನಿಮ್ದು ಈ ರೀತಿ ಆಗಿದೆ, ನೀವು ವಿವಿಧ ಕಂಪನಿಗಳಲ್ಲಿ ನೀವು ಡೈರೆಕ್ಟರ್ ಆಗಿದ್ರಿ ಮತ್ತು ಇನ್ಕಮ್ ಟ್ಯಾಕ್ಸ್ ಅನ್ನ ನೀವು ಕಟ್ತಾ ಇದ್ದೀರಿ ಮತ್ತು ಅತಿ ಹೆಚ್ಚಿನ ಜಮೀನನ್ನ ಹೊಂದಿದ್ದೀರಿ, ಯಾವ ನಿಯಮಗಳಿದಾವೆ ಆ ನಿಯಮದ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ಆ ನೋಟಿಸ್ಗೆ ಸಮರ್ಪಕವಾದಂತ ಉತ್ತರವನ್ನು ಕೊಡ್ಬೇಕು. ಒಂದ್ ವೇಳೆ ಅವರು ಸಮರ್ಪಕವಾದಂತ ಉತ್ತರ ಕೊಡದೇ ಇದ್ರೆ, ಇಲ್ಲ ನಾನು ನಿಜವಾಗ್ಲೂ ಕೂಡ ಡೈರೆಕ್ಟ್ ಇದ್ದೀನಿ ಅನ್ನೋದಾದ್ರೆ ಅವ್ರು ಉತ್ತರವನ್ನ ಕೊಡೋದಿಲ್ಲ. ಆವಾಗ ಆ ಪರಿಗಣನೆ ಮಾಡಿಕೊಂಡು ಆ ಕಾರ್ಡ್ ಅನ್ನ ಡಿಲೀಟ್ ಮಾಡುವಂತ ಕಾರ್ಯವನ್ನು ಮಾಡ್ತಾರೆ. ಕಳೆದ 4 ವರ್ಷಗಳಿಂದ ಕೂಡ ಇದುವರೆಗೂ ಒಂದೇ ಒಂದು ಹೊಸ BPL ಕಾರ್ಡ್ ಅನ್ನ ಕೊಟ್ಟಿಲ್ಲ. ಅದು ಎಮರ್ಜೆನ್ಸಿ ವೈಸ್ ಅಂದ್ರೆ ಹೆಲ್ತ್ ಕಾರಣಕ್ಕಾಗಿ ಕಾರ್ಡ್ ಅನ್ನ ಕೊಟ್ಟಿರೋದು ಹೊರತುಪಡಿಸಿ ಇಲ್ಲಿವರೆಗೂ 4,00,000ಕ್ಕೂ ಹೆಚ್ಚು ಜನ ಅರ್ಜಿಯನ್ನ ಹಾಕಿದ್ದಾರೆ. ಇನ್ನೂ ಹಾಕ್ಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕಾಯ್ತಾ ಇದ್ದಾರೆ. ಅರ್ಜಿಯನ್ನು ಹಾಕ್ಲಿಕ್ಕೆ ಅವಕಾಶವನ್ನು ಕೂಡ ಆಹಾರ ಇಲಾಖೆ ಕೊಡ್ತಾ ಇಲ್ಲ, ಅವರಿಗೆ ಕೊಡ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಅನರ್ಹರಿದ್ದಾರೆ, ಶ್ರೀಮಂತರು ಇದ್ದಾರೆ, ನಿಜವಾಗ್ಲೂ ಕೂಡ BPL ಕಾರ್ಡ್ ಪಡಿಲಿಕ್ಕೆ ಲಾಯಕ್ ಅಲ್ಲದೆ ಅಂತವ್ರು ಯಾರು ಇದಾರಲ್ಲ ಆ ಕಾರ್ಡ್ ಗಳನ್ನ ಡಿಲೀಟ್ ಮಾಡುವಂತ ಪ್ರಕ್ರಿಯೆ ಈಗ ಮುಂದಾಗ್ತಾ ಇದೆ. ಇದು ಸಮರ್ಪಕವಾಗಿ ಆಗತ್ತಾ ಅನ್ನುವಂತ ಪ್ರಶ್ನೆ ಮಾತ್ರ ಈಗ ಉದ್ಭವ ಆಗ್ತಾ ಇರೋದು. ಈಗ ಸದ್ಯಕ್ಕೆ ಆಹಾರ ಇಲಾಖೆ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ. ವರದಿ ಹಿನ್ನೆಲೆಯಲ್ಲಿ ಸರ್ಕಾರ ಸೂಚನೆ ಏನೇನ್ ಕೊಡುತ್ತೆ ಆ ಸೂಚನೆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯ ಪ್ರಕ್ರಿಯೆ ಮುಂದುವರಿಲಿದೆ. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಟ್ರಕ್ ಹರಿದು ಆದಂತಹ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಜನ ಜೀವವನ್ನೇ ಕಳ್ಕೊಂಡಿದ್ರು. ಇನ್ನು ಸಾಕಷ್ಟು ಜನ ಗಾಯಾಳುಗಳಾಗಿದ್ದಾರೆ. ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಚಿಕಿತ್ಸಾ ವೆಚ್ಚವನ್ನ ಸಂಪೂರ್ಣವಾಗಿ ಸರ್ಕಾರನೇ ಭರಿಸುತ್ತೆ ಅಂತೇಳಿ ಅವತ್ತು ಭರವಸೆಯನ್ನು ಕೊಟ್ಟಿದ್ರು. ಎಂಪಿನೂ ಕೂಡ ಮಾತನ್ನು ಹೇಳಿದ್ರು. ಆದ್ರೆ ಗಾಯಾಳುಗಳನ್ನ ಈಗ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ? ಚಿಕಿತ್ಸಾ ವೆಚ್ಚ ಭರಿಸುವ ಮಾತನ್ನ ಜಿಲ್ಲಾಡಳಿತ ಮರೆತು ಬಿಡ್ತಾ? ಖಾಸಗಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಜನ ಗಾಯಾಳುಗಳು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಘಟನೆ ನಡೆದು 3 ದಿನ ಆದರೂ ಕೂಡ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಬಿಲ್ ಪಾವತಿ ಮಾಡಿ ಅಂತೇಳಿ ಖಾಸಗಿ ಆಸ್ಪತ್ರೆಯವರು ಕೇಳ್ತಲೇ ಇದ್ದಾರೆ. ಈಗಾಗಲೇ ಸುಮಾರು 50,000ದಷ್ಟು ಖರ್ಚಾಗಿದೆ. ಇನ್ನು ನಮ್ಮ ಹತ್ರ ಬಿಲ್ ಕಟ್ಟಕ್ಕೆ ಹಣ ಇಲ್ಲ ಅಂತೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಎಂಜಿನಿಯರಿಂಗ್ ವಿದ್ಯಾರ್ಥಿ ಋತ್ವಿಕ್ ಪೋಷಕರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸ್ಥಳಕ್ಕೆ ಬಂದು ಭರವಸೆಯನ್ನ ಅವತ್ತು ಸಂಸದ ಶ್ರೇಯಸ್ ಪಟೇಲ್ ಕೊಟ್ಟಿದ್ರು. ಚಿಕಿತ್ಸಾ ವೆಚ್ಚ ಭರಿಸೋದಾಗಿ ಜಿಲ್ಲಾಡಳಿತನೂ ಹೇಳಿತ್ತು. ಈಗ ಕೇಳಿದ್ರೆ ನೀವು ಖಾಸಗಿ ಆಸ್ಪತ್ರೆಗೆ ಯಾಕೆ ಹೋಗಿ ಅಡ್ಮಿಟ್ ಆದ್ರಿ, ಅಲ್ಲಿ ಯಾಕೆ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರಂತೆ. ಈ ಮಾತನ್ನ ಯಾರೋ ಹೇಳಿದ್ದಲ್ಲ, ಖುದ್ದಾಗಿ DCನೇ ಹೇಳಿದಾರಂತೆ. DC ಲತಾ ಕುಮಾರಿ ಮಾತಿಗೆ ಋತ್ವಿಕ್ ಪೋಷಕರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರೋ ಸ್ಥಳೀಯರು ನನ್ನ ಮಗನನ್ನ ಆಸ್ಪತ್ರೆಗೆ ಸೇರಿಸಿದ್ರು, ನಾವಿರೋದೊಂದು ಹಳ್ಳಿಲಿ, ಮಗನಿಗೆ ಹಿಂಗಾಗಿದೆ, ದುರಂತ ಆಗಿದೆ, ಗಾಯ ಆಗಿದೆ ಆತನಿಗಂತ ಗೊತ್ತಾದ ತಕ್ಷಣ ಸ್ಥಳೀಯರು ಸೇರಿಸಿದ್ದಾರೆ. ನಮಗೆ ವಿಷಯನೇ ಗೊತ್ತಿರಲಿಲ್ಲ. ಆಸ್ಪತ್ರೆಲಿದ್ದ ನಿಮ್ಮ ಮಗ ಬನ್ನಿ ಅಂತ ಹೇಳಿದಾಗ ನಾವು ದೌಡಾಯಿಸಿ ಬಂದ್ವಿ. ಆಗ ಚಿಕಿತ್ಸಾ ವೆಚ್ಚವನ್ನ ಸಂಪೂರ್ಣವಾಗಿ ಸರ್ಕಾರನೇ ಭರಿಸುತ್ತೆ ಅಂತ ಭರವಸೆ ಕೊಟ್ಟಿದ್ರು. ನಮ್ಮ ಕೈಯಲ್ಲಿ 50,000 ಕಟ್ಟಕ್ಕಾಗಿದೆ, ನಾವು ಕಟ್ಟಿದ್ದೀವಿ. ಈಗ
ಈಗ ಬಿಲ್ ಕಟ್ಟಿ ಅಂತ ಆಸ್ಪತ್ರೆಯವರು ಕೇಳ್ತಾ ಇದ್ದಾರೆ, ನಮ್ಮ ಹತ್ರ ದುಡ್ಡಿಲ್ಲ, ಜಿಲ್ಲಾಡಳಿತವನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಯಾಕೆ ಖಾಸಗಿ ಆಸ್ಪತ್ರೆಗೆ ಹೋಗಿದ್ರಿ ಅಂತ ಅವ್ರು ಕೇಳ್ತಿದ್ದಾರೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಸರ್ಕಾರದ ಕಡೆಯಿಂದ ಯಾವುದೇ ಒಂದು ಸವಲತ್ತುಗಳು ಬರ್ತಾ ಇಲ್ಲ ನಮ್ಗೆ. ಅವರು ನಾವು ನೋಡ್ಸ್ಕೊಂತೀವಿ, ಟ್ರೀಟ್ಮೆಂಟ್ ಎಲ್ಲ ನಾವೇ ಕೊಡಿಸ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಬಟ್ ಟ್ರೀಟ್ಮೆಂಟ್ಗೆ ಇದುವರೆಗೂ ಯಾರು ಬಂದಿಲ್ಲ. ಆಕ್ಸಿಡೆಂಟ್ ಆಗಿದ್ದ ದಿವಸ DC ಮೇಡಮ್ ಬಂದಿದ್ರು, ಶ್ರೇಯಸ್ ಪಟೇಲ್ ಅವರು ಬಂದಿದ್ರು. ಶ್ರೇಯಸ್ ಪಟೇಲ್ ಸರ್ ಅವರು ಬಂದು ನೋಡಿ ಹೇಳಿದ್ರು ನಮ್ದೇ ಗೌರ್ಮೆಂಟ್ ಇಂದ ಎಲ್ಲ ಕೊಡ್ತೀವಿ ಅಂತ. ಬಟ್ ಇದುವರೆಗೂ ಯಾರು ಬಂದು ಏನಾಗ್ತಿದೆ ಮತ್ತೆ ಫಾಲೋ ಅಪ್ ಮಾಡೋದಾಗಿರ್ಬೋದು, ನಮ್ಗೆ ಕೇಳೋದಾಗಿರ್ಬೋದು, ಯಾರು ಏನು ಮಾಡ್ತಾ ಇಲ್ಲ. ನಾವು ಬರ್ತಾರೆ ಅಂತ ನೋಡ್ತಾ ಇದ್ವಿ, ಬರ್ತಾ ಇಲ್ಲ ಅವರು ಹಾಸ್ಪಿಟಲ್ ಇಂದ ಮೆಡಿಸಿನ್ಸ್ಗೆಲ್ಲದನ್ನು ಬ್ಯಾಲೆನ್ಸ್ ಅಂತ ಹೇಳಿ ಬರ್ಕೊಂತ ಇದ್ದಾರೆ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂತ ಇದ್ವಿ, ಹೇಳ್ತಾ ಇದ್ವಿ. ಬಟ್ ಅವ್ರು ಅದನ್ನು ಎಷ್ಟು ಅವ್ರ ಕಡೆಯಿಂದ ಪ್ರಯತ್ನ ಆಗುತ್ತೆ ಅಷ್ಟು ಮಾಡ್ತಾ ಇದ್ದಾರೆ, ಡಾಕ್ಟರ್ಸ್ ಆಗಿರ್ಬೋದು ಎಲ್ಲರೂ ಕೇಳ್ಕೊಂಡು. ಬಟ್ ಅವ್ರು ಅದಕ್ಕೆ ಗೌರ್ಮೆಂಟ್ ಇಂದ ಒಂದು DC ಹತ್ರದಿಂದ ಒಂದು ಲೆಟರ್ ಬರ್ಸ್ಕೊಂಡು ಬನ್ನಿ ಅಂತ ಅಂದ್ರು. ಈಗ ಪೇಷಂಟ್ ಬಿಟ್ಟು ಹೋಗಕ್ಕಾಗಲ್ಲ, ಪೇಷಂಟ್ ಹತ್ರ ಇರ್ಲೇಬೇಕು, ಅವ್ರು ನಡೆದಾಡಕ್ಕಾಗಲ್ಲ, ಪರಿಸ್ಥಿತಿ ಆ ತರ ಇದೆ. DC ಮೇಡಮ್ಗೆ ಕಾಲ್ ಮಾಡಿ ಕೇಳಿದೆ, ಅಲ್ಲ ಕಣಪ್ಪ ನೀನು ಇದು ಖಾಸಗಿ ಆಸ್ಪತ್ರೆಗೆ ಏನೋ ಕರ್ಕೋದೆ, ಗೌರ್ಮೆಂಟ್ ಆಸ್ಪತ್ರೆಗೆ ಕೊಡ್ತಿದ್ವಲ್ಲ ಅಂತ. ನೀವು ಖಾಸಗಿ ಆಸ್ಪತ್ರೆಗೆ ಏನೋ ಕರ್ಕೋದ್ರಿ, ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಬೋದಿತ್ತಲ್ಲ ಅಂತಂದ್ರೆ, ನಾವು ಬೇಲೂರು ಸೋಲಾಪುರದಲ್ಲಿರೋದು, ಹಳ್ಳಿಲಿರೋದು. ಅಲ್ಲಿಂದ ನಾವು ಇವರು ದುಡ್ಡು ಕೊಡ್ತಾರೆ ಅಂತೇಳಿ ನೋಡ್ತಾರೆ ಅಂತೇಳಿ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೋಬೋದಿತ್ತು ಸರ್. ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಅಮೌಂಟ್ ಅವ್ರು ಹೆಂಗ್ ಟ್ರೀಟ್ಮೆಂಟ್ ಕೊಡ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ನನ್ನ ಮಗ ಐಸಿಯಲ್ಲಿದ್ದಾನೆ, ಇಲ್ಲಿಂದ ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೋಗೋಣ. ನೀವೇ ಮಾನ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಯಾವ ರೀತಿ ಏನ್ ಮಾಡುತ್ತೆ ಅಂತ ನೋಡ್ಬೇಕು ಸರ್. ಘಟನೆ ನಡೆದಿರೋದು, ಈ ಘಟನೆಯಿಂದ ಅವರು ಎಷ್ಟು ಮನ ನೊಂದಿದ್ದಾರೆ. ಆ ಮನ ನೊಂದಿರೋ ಇದ್ರಲ್ಲಿ ಅವ್ರು ಸುರಪುರದಲ್ಲಿದ್ದಾಗ ಮಗ ಗೌರ್ಮೆಂಟ್ ಆಸ್ಪತ್ರೆಗೆ ಸೇರ್ಕತನೋ ಮತ್ತೆ ಪ್ರೈವೇಟ್ ಆಸ್ಪತ್ರೆಗೆ ಸೇರ್ಕತನೋ ಅನ್ನೋದು ಅವ್ರಿಗೆ ಕರುಳು ಎತ್ತೋರ್ಗ್ ಗೊತ್ತು ಸರ್, ಅದು ನೋವು ಏನು ಅಂತ. ಈಗ ಅವನ್ನ ಗೌರ್ಮೆಂಟ್ ಆಸ್ಪತ್ರೆಗೆ ಸೇರಿಸಿ ಇದಕ್ಕೆ ಸೇರಿಸಿ ಅಂತ ಅಂದಾಗ ದುಡ್ಡು ಮುಖ್ಯನಾ ನಿಮ್ಗೆ, ಇದು ಮುಖ್ಯನಾ, ಆಸ್ಪತ್ರೆಗಳು ಮುಖ್ಯನಾ ಸರ್? ಹೇಳಿ ನೋಡೋಣ. ಒಂದು ನ್ಯಾಯ ದೊರಕಿಸ್ಕೊಡಿ. ಈಗ ಅವ್ರಿಗೆಲ್ಲ ಅನ್ಯಾಯ ಆಗಿದೆ, ಬಂದು ಟ್ರಕ್ ಹೊಡಿತೈತೆ ಅಂತ ಯಾರಿಗೂ ಗೊತ್ತಿಲ್ಲ, ಏನೋ ಅತ್ತಾಚುರಿ ಆಗ್ಬಿಟ್ಟೈತೆ. ಅವ್ರಿಗೆಲ್ಲ ಒಂದು ಇದಾಗಿ ಸರ್ಕಾರ ಅವ್ರ ಬಗ್ಗೆ ಗಮನ ಹರಿಸ್ಬೇಕು ಸರ್. ಇನ್ನು ಅಪಘಾತದ ಬಳಿಕ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಸರ್ಕಾರದಿಂದಲೇ ಚಿಕಿತ್ಸಾ ವೆಚ್ಚ ಭರಿಸುವಂತ ಮಾತನಾಡಿದ್ರು. ಅದು ಖಾಸಗಿ ಆಸ್ಪತ್ರೆ ಆದ್ರೂ ಪರವಾಗಿಲ್ಲ, ಸರ್ಕಾರನೇ ಚಿಕಿತ್ಸಾ ವೆಚ್ಚ ಭರಿಸುತ್ತೆ ಅಂತ ಹೇಳಿದ್ರು. ಅವತ್ತೇನ್ ಹೇಳಿದ್ರು ಕೇಳಿ. ಅಲ್ಲ, ಈಗ ಅವತ್ತು ಘನ ಸರ್ಕಾರದ ಮುಖ್ಯಮಂತ್ರಿಗಳು 5 ಲಕ್ಷ ಪರಿಹಾರ ಮತ್ತು ಸಂಪೂರ್ಣ ವೆಚ್ಚವನ್ನು ನಾವು ಕೊಡ್ತೀವಿ ಅಂತ, ಪ್ರೈವೇಟ್ ಹಾಸ್ಪಿಟ್ಲ್ ಆಗಿರ್ಬೋದು, ಗವರ್ಮೆಂಟ್ ಹಾಸ್ಪಿಟಲ್ ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಪರಿಷ್ಕರಣೆ ಮಾಡಿ ಅಂತ ಮೊನ್ನೆ ಮೊಸಳೆ ವಸೂಲಿ ಬಂದಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಮನವಿ ಮಾಡಿದ್ರು, ನಮಗೂ ಸಹ ಮನವಿ ಮಾಡಿದ್ದಾರೆ. ಮೊನ್ನೆ ಮೃತರ ಕುಟುಂಬಕ್ಕೆ ನಾವು ಪರಿಹಾರ ಚೆಕ್ ಕೊಡೋಕ್ಕೆ ಹೋದಾಗಲೂ ಸಹ ಸಾಕಾಗಲ್ಲ ಅಂತ ಅವ್ರ ಸಂಬಂಧಿಕರೆಲ್ಲ ನಮ್ಗೆ ಮನವಿ ಮಾಡಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ. ಮುಖ್ಯಮಂತ್ರಿಗಳು ಏನು ತೀರ್ಮಾನ ತೊಗೊತಾರೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಇಲ್ಲ, ಈಗ ನಾವು ಏನು ಮಾತಾಡ್ಕೊಂಡಿದ್ದೀವಿ, ನಮ್ಮ ಜಿಲ್ಲೆಯಿಂದ ಈಗ ನಾನು ವೈಯಕ್ತಿಕವಾಗಿ ಎಲ್ಲ ಗಾಯಾಳುಗಳಿಗೂ 25,000 ಕೊಡೋದು, ಜೊತೆಗೆ ಪ್ರತಿ ಯಾರು ತೀರ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ 1 ಲಕ್ಷ ಕೊಡೋದು ಅಂತ ನಾವು ವೈಯಕ್ತಿಕವಾಗಿ ನಾವು ತೀರ್ಮಾನ ತೊಗೊಂಡಿದ್ದೀವಿ. ನಮ್ಮ ಶೆಡ್ಯೂಲ್ ನೋಡಿಕೊಂಡು ನಾನೇ ವೈಯಕ್ತಿಕವಾಗಿ ಹೋಗಿ ಕಲಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರೂ ಕೂಡ ಸ್ಪಷ್ಟವಾಗಿ ಸಂಸದರು ಹೇಳಿದ್ದಾರೆ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತೆ ಅಂತ. ಆದರೆ ಜಿಲ್ಲಾಡಳಿತಕ್ಕೆ ಈ ಕಾಂಟ್ಯಾಕ್ಟ್ ಮಾಡಿದ್ರೆ ಗಾಯಾಳುಗಳ ಸಂಬಂಧಿಕರು, ಪೋಷಕರು ನೀವು ಖಾಸಗಿ ಆಸ್ಪತ್ರೆಗೆ ಯಾಕೆ ಹೋದ್ರಿ ಅಂತೇಳಿ ಖುದ್ದಾಗಿ DCನೇ ಪ್ರಶ್ನೆ ಮಾಡ್ತಾ ಇದ್ದಾರಂತೆ. ಈ ತರ ದುರಂತ ಆದಂತ ಸಂದರ್ಭದಲ್ಲಿ ಜೀವ ಉಳಿಸೋದು ಪ್ರಿಯಾರಿಟಿ ಆಗಿರುತ್ತೆ. ಖಾಸಗಿ ಆಸ್ಪತ್ರೆನ, ಸರ್ಕಾರಿ ಆಸ್ಪತ್ರೆನ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಇದೇ ವಿಷಯವಾಗಿ ಫಾಲೋ ಅಪ್ ಏನಿದೆ ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಇನ್ಫ್ಯಾಕ್ಟ್ ಬೆಳಿಗ್ಗೆಯಿಂದ DC ಕಾಂಟ್ಯಾಕ್ಟ್ ಮಾಡಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ, ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಮತ್ತೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಏನು ಫಾಲೋ ಅಪ್ ಇದೆ ಈ ವಿಷಯವಾಗಿ? ಈಗ ಮತ್ತೆ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಅವರ ಜೊತೆ ನಾವು ದೂರವಾಣಿ ಜೊತೆ ಮಾಹಿತಿನ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಕರೆ ಮಾಡಿದಂತ ಅವರು ಕೂಡ ಬೆಂಗಳೂರಿನಲ್ಲಿ CM ಮತ್ತು ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ಜೊತೆ ಮೀಟಿಂಗ್ ನಲ್ಲಿದ್ದೀನಿ. ಈ ಬಗ್ಗೆನೇ ಕೂಡ ನಾನು ಚರ್ಚೆ ಮಾಡ್ತೀನಿ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ಗಾಯಾಳುಗಳಿಗೆ ಸರ್ಕಾರದಿಂದ ಚಿಕಿತ್ಸೆನ ಕೊಡಿಸುವಂತ ನಿಟ್ಟಿನಲ್ಲಿ ಕೆಲಸವನ್ನು ನಾವು ಮಾಡ್ತೀವಿ ಮತ್ತೆ ಭರವಸೆಯನ್ನ ಈಗ ನಮ್ಗೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಮುಂಚಿತವಾಗಿ ಆಸ್ಪತ್ರೆಗೆ ಘಟನೆ ನಡೆದಂತ ದಿನದಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಂತಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆ ಸಂದರ್ಭದಲ್ಲಿ ಏನ್ ಭರವಸೆ ಕೊಟ್ಟಿದ್ರು ಆ ಭರವಸೆನ ಅವ್ರು ಈಡೇರಿಸಿಕೊಳ್ಳಿಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡ್ಬೇಕೆಂಬಂತ ವಿಚಾರ ಈಗ ಇಲ್ಲಿ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಯಾವುದೋ ಒಂದು ಸರ್ಕಾರದ ಹಗರಣದಲ್ಲೇ 100 ಕೋಟಿ ಹಗರಣವನ್ನ ಮಾಡ್ತಿರ್ತಾರೆ ಮತ್ತು ಅನೇಕ ಕೋಟಿ ಹಗರಣಗಳು ಕೂಡ ಬಯಲಿಗೆ ಬರ್ತವೆ. ಅವೆಲ್ಲದೂ ಕೂಡ ಸರ್ಕಾರಕ್ಕೆ ಬೊಕ್ಕಸಿಗೆ ನಷ್ಟ. ಆದ್ರೆ ಇಂಥ ಸಂದರ್ಭದಲ್ಲಾದ್ರೂ ಕೂಡ ಬಡ ಮಕ್ಕಳು ನೀವು
ಅನಿವಾರ್ಯತೆ ಇದ್ದಂತ ಸಂದರ್ಭದವರು ಕೂಡ ಬಡ ಮಕ್ಕಳಿಗೆ ಅನುಕೂಲ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ಯೋಚನೆ ಮಾಡದೇ ಜಿಲ್ಲಾಡಳಿತ ಇವರ ನೆರವಿಗೆ ನಿಲ್ಬೇಕಾಗಿತ್ತು. ಆದ್ರೆ ಇಷ್ಟೊಂದು ತಾರತಮ್ಯವನ್ನ ಮಾಡ್ತಿರ್ತಕ್ಕಂಥ ಯಾಕೆ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇರ್ತಕ್ಕಂಥ ಮಕ್ಕಳನ್ನ ಅವರಿಗೂ ಕೂಡ ಚಿಕಿತ್ಸಾ ವೆಚ್ಚವನ್ನ ಭರಿಸಬೇಕು ಅಂತ ಆಗ್ರಹವನ್ನ ಅವ್ರ ಪೋಷಕರು ಕೂಡ ಮಾಡಿದ್ರು. ಈ ಹಿಂದೆ ಕೊಟ್ಟಂತ ಆಶ್ವಾಸನ ಅವರು ಸರ್ಕಾರ ಆಗ್ಲಿ ಮತ್ತು ಜನಪ್ರತಿನಿಧಿಗಳಾಗ್ಲಿ ಉಳಿಸ್ಕೊಬೇಕಾಗುತ್ತೆ ಮತ್ತು ಅವರ ಚಿಕಿತ್ಸೆನ ಅವ್ರಿಗೆ ಈಗೇನು ಘಟನೆಯಲ್ಲಿ ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕಾಗುತ್ತೆ. ಆದ್ರೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿರ್ತಕ್ಕಂಥ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಅಲ್ಲಿನ ಪೋಷಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೋಡಿದ್ರೆ ಹಾಸನದ ಮೊಸಳೆ ಹೊಸಳಿ ದುರ್ಘಟನೆ ಏನು ಹಾಸ್ಟೆಲ್ ನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳೇ ಅತಿ ಹೆಚ್ಚು ಈ ಒಂದು ಘಟನೆಯಲ್ಲಿ ಗಾಯಗೊಂಡಿರ್ತಕ್ಕಂಥದ್ದು. ಕೇವಲ 9 ಮಕ್ಕಳಷ್ಟೇ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ. ಅವರಿಗೆ ಸರ್ಕಾರದಿಂದ ಏನು ಗಾಯಾಳುಗಳಿಗೆ ಚಿಕಿತ್ಸಾ ವೆಚ್ಚವನ್ನ ನೀಡಲಿ ಎಂಬಂತದ್ದು ಎಲ್ಲರ ಒತ್ತಾಯ ಆಗಿರ್ತಕ್ಕಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಮತ್ತೆ ಸುದ್ದಿನ. ಥ್ಯಾಂಕ್ ಯು ಕೃಷ್ಣಮೂರ್ತಿ. ರಾಜ್ಯದಲ್ಲಿ ಬಡವರ ಮಕ್ಕಳು ಅಂತಂದ್ರೆ ಯಾರಿಗೂ ಬೇಡವಾ? ಹಾಗಾದ್ರೆ ಬಡವರ ಮಕ್ಕಳು ಅಂದ್ರೆ ಕವಡೆ ಕಾಸಿನ ಕಿಮ್ಮತ್ತೂ ಇಲ್ವಾ? ರಾಜ್ಯದ ಸರ್ಕಾರಿ ಶಾಲೆಗಳ ಸ್ಥಿತಿ ದೇವರಿಗೆ ಪ್ರೀತಿಯಾಗಿದೆ, ಅವ್ಯವಸ್ಥೆಯ ಆಗರವಾಗಿದೆ ಸಾಕಷ್ಟು ಕಡೆಗಳಲ್ಲಿ. ಈ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ನಿರಂತರವಾಗಿ ನಾವು ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ, ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಬಗ್ಗೆ ತಕ್ಷಣಕ್ಕೆ ಸಂಬಂಧಪಟ್ಟವರು ಅಂದ್ರೆ ಅಧಿಕಾರಿಗಳಿರ್ಬೋದು, ಶಿಕ್ಷಣ ಸಚಿವರು, ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಕೇಳ್ತಾನೆ ಇದ್ದೀವಿ. ಸಾಕಷ್ಟು ಕಡೆ ಪ್ರಾಬ್ಲಮ್ ಇರೋದು ಕಟ್ಟಡಗಳದ್ದು. ಅಂದ್ರೆ ಮೇಲ್ಛಾವಣಿ ಕಿತ್ತು ಹೋಗಿದೆ, ಗೋಡೆಗಳು ಬೆರುಕು ಬಿಟ್ಟಿದೆ, ಕೂರೋದಕ್ಕೆ ಬೆಂಚ್ ಸೌಲಭ್ಯವಿಲ್ಲ, ಅಗತ್ಯಕ್ಕೆ ತಕ್ಕಷ್ಟು ಕೋಣೆಗಳಿಲ್ಲ, ಶಾಲಾ ಕೊಠಡಿಗಳಿಲ್ಲ. ರಾಜ್ಯದ ಗಡಿಭಾಗದ ಶಾಲೆಗಳಲ್ಲೇ ಹೆಚ್ಚಾಗಿ ಸಮಸ್ಯೆಗಳು ಕಂಡು ಬಂದಿರೋದು. ಇನ್ನು ಬೀದರ್ನಲ್ಲಿ ಸರ್ಕಾರಿ ಶಾಲೆಗೆ ಪಾಳಿ ವ್ಯವಸ್ಥೆ ಇದೆ. ಶಿಫ್ಟ್ ವೈಸ್ ಮಕ್ಕಳಿಗೆ ಪಾಠ ಮಾಡುವಂತ ದುಸ್ಥಿತಿ ಇಲ್ಲಿದೆ. ಬೀದರ್ನ ಮೈಲೂರಿನಲ್ಲಿರುವಂತ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಶಿಫ್ಟ್ ವೈಸ್ ಮಕ್ಕಳಿಗೆ ಯಾಕೆ ಪಾಠ ಮಾಡಬೇಕು ಅಂತಂದ್ರೆ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಕನ್ನಡ ಮತ್ತು ಉರ್ದು ಪ್ರಾಥಮಿಕ ಶಾಲೆ ಅದು. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕನ್ನಡ ಶಾಲೆ ಆಗುತ್ತೆ, ತರಗತಿಗಳು ನಡೆದ್ರೆ ಮಧ್ಯಾಹ್ನದಿಂದ ಸಂಜೆ ತನಕ ಉರ್ದು ತರಗತಿಗಳು ನಡೀತಾ ಇದೆ. ಸರ್ಕಾರಿ ಜಾಗ ಖಾಸಗಿ ಅವರಿಂದ ಒತ್ತುವರಿ ಆಗಿದೆ. ಶಾಲೆ ಕಟ್ಟಡ ಇದ್ರೂ ಕೂಡ ಬಳಸೋದಕ್ಕೆ ಯೋಗ್ಯ ರೀತಿಯಲ್ಲಿ ಇಲ್ಲ. ಅದು ಶಿಥಿಲಾವಸ್ಥೆ ತಲುಪಿದೆ. ಕೊಠಡಿಗಳು ಅದೇ ಕೊಠಡಿಯಲ್ಲೇ ಪಾಠ ಮಾಡಬೇಕಾಗುತ್ತೆ. ಶಿಫ್ಟ್ ವೈಸ್ ಪಾಠ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಸರ್ಕಾರಿ ಜಾಗ ಖಾಸಗಿ ಅವರಿಂದ ಒತ್ತುವರಿ ಆಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರಿಲ್ಲ. ಇನ್ನು ಶಾಲೆ ಕಟ್ಟಡ ಇದೆ, ರೂಮ್ಸ್ ವ್ಯವಸ್ಥೆ ಸರಿಯಾಗಿಲ್ಲ. ಶಾಲೆ ಕಟ್ಟಡ ಇದ್ರೂ ಕೂಡ ಶಿಥಿಲಾವಸ್ಥೆಯಲ್ಲಿ ಕೊಠಡಿಗಳಿದೆ. ಅದರಲ್ಲೇ ಈಗ ಪಾಠ ಪ್ರವಚನ ಕೇಳಬೇಕು. ನೋಡಿ ಗಿಡ ಗಂಟಿಗಳು ಹೆಂಗೆ ಬೆಳ್ಕೊಂಡಿದ್ದಾವೆ, ಅದೊಂದು ಸ್ಕೂಲು ಅಂತ ಅನ್ಸೋದೇ ಇಲ್ಲ ಹೊರಗಡೆಯಿಂದ ನೋಡಿದಾಗ. ಅಷ್ಟರ ಮಟ್ಟಿಗೆ ಅವ್ಯವಸ್ಥೆಯ ಆಗರ ಆಗ್ಬಿಟ್ಟಿದೆ. ಆಗ್ಲೋ ಬಿದ್ದೋಗುತ್ತೇನೋ ಅಂತ ಹೆದರಿಕೆ ಆಗುತ್ತೆ ನಮಗೆ ವಿಜುವಲ್ ಅಲ್ಲಿ ನೋಡಿದಾಗ. ಇನ್ನು ಪೋಷಕರು ಪಾಪ ಜೀವ ಭಯದಲ್ಲೇ ಮಕ್ಕಳನ್ನ ಶಾಲೆ ಕಳಿಸ್ಬೇಕಾಗುತ್ತೆ. ಶಿಫ್ಟ್ ವೈಸ್ ನೋಡಿ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕನ್ನಡ ತರಗತಿಗಳು ನಡೆದ್ರೆ ಮಧ್ಯಾಹ್ನದಿಂದ ಸಂಜೆ ತನಕ ಉರ್ದು ತರಗತಿಗಳು ನಡೆಯುತ್ತೆ. ಶಿಫ್ಟ್ ವೈಸ್ ಮಕ್ಕಳಿಗೆ ಪಾಠ ಮಾಡಬೇಕು. ಶಿಕ್ಷಣ ಸಚಿವರು ಹೇಳ್ತಾರೆ, ಒಬ್ಬ ವಿದ್ಯಾರ್ಥಿ ಇದ್ರೂ ನಾವು ಸರ್ಕಾರಿ ಶಾಲೆಯನ್ನ ಮುಚ್ಚೋದಿಲ್ಲ, ಏನ್ ಫೆಸಿಲಿಟಿ ಬೇಕು ಕೊಡ್ತೀವಿ ಅಂತ. ಎಷ್ಟು ಮಕ್ಕಳಿದ್ದಾರೆ, ಏನ್ ಫೆಸಿಲಿಟಿ ಕೊಟ್ಟಿದ್ದಾರೆ, ಮಕ್ಕಳು ಏನ್ ಹೇಳ್ತಾರೆ ನೋಡೋಣ. ಶಾಲೆಗಳು ಕಟ್ಟಡಗಳು ಚೆನ್ನಾಗಿಲ್ಲ, ಶಾಲೆ ವ್ಯವಸ್ಥೆ ಕೋಣೆಗಳಿಲ್ಲ ಮತ್ತು ಶೌಚಾಲಯಗಳಿಲ್ಲ, ಆಟ ಗ್ರೌಂಡ್ ಇಲ್ಲ. SSLCದವರು ಕಂಪ್ಯೂಟರ್ ರೂಮ್ದಾಗ ಕೂಳತ್ತಾರ. ಎಲ್ಲಂದ್ರೆ ಅಲ್ಲಿ ಹೊರಗೆ ಕೂಡ್ತೇವ್ರಿ, ಗ್ರೌಂಡ್ದಾಗ ಕೂಡ್ತೇವ್ರಿ. ನಮ್ಗೆ ಕೂಳಕ್ಕೆ ವ್ಯವಸ್ಥೆ ಇಲ್ಲ. ಮಳೆ ಬಂದರೂ ಸ್ಕೂಲ್ ವ್ಯವಸ್ಥೆ ಇಲ್ಲ ರೀ, ಮತ್ತು ಬಿದ್ದೋಯ್ತದಂತ ಅಂಜಿಕೆ ಆಯ್ತವ್ರಿ. ಇಲ್ಲಿ ಆಟ ಗ್ರೌಂಡ್ ಇಲ್ಲ, ಕ್ಲಾಸ್ ಇಲ್ಲ. ಮಳೆ ಬಿದ್ದರೆ ಕ್ಲಾಸ್ ಕೂಡ್ಲಕ್ ಕ್ಲಾಸ್ಗಳು ಸೋರ್ತಾವ. ಮತ್ತು 10th ಕಂಪ್ಯೂಟರ್ ಕ್ಲಾಸ್ದಾಗ ಕೊಡ್ಲತ್ತಾರ. ಪ್ರಯೋಗಾಲಯ ಎಲ್ಲ, ಗ್ರಂಥಾಲಯ ಎಲ್ಲ, ಟೀಚರ್ಸ್ ಎಲ್ಲ ಚಂದಾರ. ಬಟ್ ನಮ್ಮ ಕ್ಲಾಸ್ಗಳಿಲ್ಲ. ಎಲ್ಲಂದ್ರೆ ಅಲ್ಲಿ ಹೊರಗೆ ಕುಂತು ಪಾಠ ಕೇಳಬೇಕು. ಮತ್ತು ಒಬ್ಬರು ಕ್ಲಾಸ್ಲಿಂತ ಒಬ್ರಿಗೆ ಡಿಸ್ಟರ್ಬ್ ಆಯ್ತದ. ಅಂದ್ರಾಗೆ ಇಬ್ಬರು ಕೂಡ್ತೇವೆ 2 ಕ್ಲಾಸು. ಮತ್ತು ಹಿಂದೆ ನಮ್ಮ ಸಾಲಿ ಅದ, ಬಟ್ ಅದು ಚಂದ ಇಲ್ಲ. ಅದ್ರ ಕೂಡಪ್ಲೆ ಇಲ್ಲನೇ ಇಲ್ಲ. ಅದು ಗಲೀಜ್ ಅದ. ಇಲ್ಲಿನವರೆಲ್ಲ ಗಲೀಜ್ ಮಾಡ್ತಾರ. ಇನ್ನು ಬೀದರ್ನ ಮೈಲೂರು ಶಾಲೆ ದುಸ್ಥಿತಿ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂಗೆ ಅಲ್ಲಿನ BO ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಸಮಸ್ಯೆ ಬಗೆಹರಿಸುವಂತ ಭರವಸೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ನಾವು ಒಂದು ದೃಶ್ಯ ತೋರಿಸ್ತಾ ಇದ್ವಿ, ಪಾಳ್ ಬಿದ್ದ ಮನೆ ರೀತಿಯಲ್ಲಿ ಕಾಣಿಸ್ತಾ ಇರುವಂತ ಸರ್ಕಾರಿ ಶಾಲೆ. ಅದು ಯಾವಾಗ ಸರಿ ಹೋಗುತ್ತೆ ಅಂತ ಮೈಲಹಳ್ಳಿದು ಮೈಲೂರ್ದು
ಮೇಲೂರು ಈಗ ಆಗಲೇ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಸರ್, ಅಲ್ಲಿ ಕನ್ಸ್ಟ್ರಕ್ಷನ್ಸ್. ಆಮೇಲೆ ಡೆಮಾಲಿಷ್ ಸಲುವಾಗಿ ನಾವು PWD ಬರೆದು ಕೊಟ್ಟಿದ್ದೇವೆ ಸರ್, ಅದು ಮೇಜರ್ ರಿಪೇರಿ ಸಲುವಾಗಿ. ಬಹುಶಃ ಮಾನ್ಯ PWD ಇಲಾಖೆಗೂ ಮಾಹಿತಿ ಕೊಟ್ಟಿದ್ದೀವಿ ಮತ್ತು ಮೊನ್ನೆ ನಡೆದಂತ ಸಭೆಯಲ್ಲೂ ಕೂಡ ನಾವು DDP ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸರ್, ಅದು ಡೆಮಾಲಿಷ್ ಆಗಿದ್ದು ಮೇಜರ್ ರಿಪೇರಿ ಸಲುವಾಗಿ. ನಮ್ಮ ತಾಲೂಕದ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಸರ್, ಸುಮಾರು 684 ಕೊಟ್ಟಿದ್ದೀರಾ. ಹಂಗನ್ಬಿಟ್ಟು ಆ ಪಾಳ್ ಬಿದ್ದಿರೋ ಮನೇಲೆ ಓದ್ಬೇಕಾ ಪಾಪ ಮಕ್ಕಳು? 4 ಶಾಲೆಯಲ್ಲಿ ಶಿಫ್ಟ್ ವೈಸ್ ಓದ್ತಾರೆ ಅಂದ್ರೆ ಏನ್ ಅರ್ಥ ಸರ್ ಅದು? ಇಲ್ಲ ಶಿಕ್ಷೆ ಆಗ್ಬಿಟ್ಟಿದ್ಯಾ ಆ ಮಕ್ಕಳಿಗೆ? ಇಲ್ಲ ಸರ್, ಈಗ ಮಳೆಗಾಲ ಇರೋದ್ರಿಂದ ನಾವೇನ್ ಮಾಡಿದ್ವಿ, ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದು ಶಿಫ್ಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ಡೆಮಾಲಿಷ್ ರೂಮ್ಗಳನ್ನ ಬಳಸದೇ ಇರುವಂಗೆ ಮತ್ತು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಅದನ್ನ ಅನುಕೂಲ ಆಗಬೇಕು ಅನ್ನುವಂತ ಉದ್ದೇಶದಿಂದ ಹೈಸ್ಕೂಲ್ ಫುಲ್ ಟೈಮ್ ಮಾಡಿ ಸರ್, ಬೇಡ ಅಂತ ಹೇಳ್ತಲ್ಲ, ಪರ್ಯಾಯವಾಗಾದ್ರೂ ಅದು ನೆಟ್ಟಗ್ ಆಗೋವರೆಗೂನಾದ್ರೂ ಬೇರೆ ಕಡೆನಾದ್ರೂ ಶಿಫ್ಟ್ ಮಾಡ್ಬೇಕಲ್ಲ ಬಿಲ್ಡಿಂಗ್ ಅಲ್ಲಿ ಆ ಮಕ್ಕಳು ಓದೋದಕ್ಕೆ. ಇಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಅಲ್ಲಿ ಎಲ್ಲಿ ಸದ್ಯಕ್ಕೆ ಬಿಲ್ಡಿಂಗ್ ಇಲ್ಲ ಸರ್ ಪಕ್ಕದಲ್ಲಿ. ಈಗ ನಾವು ಅದಕ್ಕೆ ಮಾಡ್ತಾ ಇದ್ವಿ, ಉರ್ದು ಮೀಡಿಯಂ ಮತ್ತೆ ಕನ್ನಡ ಮೀಡಿಯಂ ಮತ್ತೆ ಉರ್ದು ಹೈಸ್ಕೂಲ್ ಮೀಡಿಯಂ, ಕನ್ನಡ ಹೈಸ್ಕೂಲ್, ಕನ್ನಡ ಮೀಡಿಯಂ ಹೈಸ್ಕೂಲ್, ಟೋಟಲ್ 4 ಇದೆ ಸರ್ ಅಲ್ಲಿ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಸರ್, ಹೈಸ್ಕೂಲ್ ಫುಲ್ ಟೈಮ್ ಮಾಡ್ಕೊಂಡು, ಯಾಕಂದ್ರೆ SSLC ರಿಸಲ್ಟ್ ಸರಿಯಾಗಿ ಬರುವ ಉದ್ದೇಶದಿಂದ ಮತ್ತೆ ರೆಮಿಡಿಯಲ್ ಕ್ಲಾಸಸ್ ನಡಿಬೇಕು ಅನ್ನುವಂತ ಉದ್ದೇಶದಿಂದ ಅದನ್ನ ಫುಲ್ ಟೈಮ್ ಮಾಡ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ಕನ್ನಡ ಮೀಡಿಯಂ ಪ್ರೈಮರಿ ನಡೀತಾ ಇದ್ದೀವಿ. ನೆಕ್ಸ್ಟ್ ಮತ್ತೆ ಶಿಫ್ಟ್ ನಲ್ಲಿ ಉರ್ದು ಪ್ರಾಥಮಿಕ ಮಾಡ್ತಾ ಇದ್ದೀವಿ ಸರ್, ತಾತ್ಕಾಲಿಕವಾಗಿ. ನೀಟ್ನೆಸ್ ಅನ್ನುವಂಥದ್ದಾದ್ರೂ ಇರ್ಬೇಕಲ್ಲ ಸರ್, ಕಾಮಗಾರಿ ಮಾಡ್ತಿದ್ದಾರೆ ಓಕೆ, ನೀಟ್ನೆಸ್ ಅನ್ನುವಂಥದ್ದು ಬೇಕಲ್ಲ. ಫುಲ್ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡು ನಿಂತ್ಕೊಂಡಿದ್ದಾವೆ ಅಲ್ಲಿ ಮುಂದೆಲ್ಲ, ಆವರಣದಲ್ಲೆಲ್ಲ. ಮಕ್ಳೇನ್ ಬೂತ್ ಬಂಗ್ಲೆಗೆ ಹೋಗೋ ತರ ಒಂದು ಫಿಲಮ್ ಅಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ಲ, ಆ ರೀತಿಯಾಗಿದ್ದಂತಿದೆ ಪರಿಸ್ಥಿತಿ. ಇಲ್ಲ, ಈಗ ನಾವು ಈ ಬಗ್ಗೆ ನಾವು ಪ್ರತಿ ಸಲ ನಮ್ಮ CRP ಅವರಿಗೆ ಮತ್ತೆ ಸಂಬಂಧಪಟ್ಟ ಶಾಲೆ ಮುಖ್ಯಗಳಿಗೆ ಹೇಳ್ತೇವೆ ಸರ್, ಅವ್ರು ಮಾಡ್ಬೇಕು ಅದು. ಯಾಕಂದ್ರೆ ಗ್ರೌಂಡ್ ಲೆವೆಲ್ ಕೆಲಸ ಮಾಡೋರು ಅವ್ರಿಗೆ ಆಸಕ್ತಿ ಇರಬೇಕು. ಅದಕ್ಕೆ ನಾವು ಮೇಲ್ವಿಚಾರಣೆಯನ್ನ ಮಾಡ್ತಾ ಇದ್ದೀವಿ. ಬಹುಶಃ ಕಂಟಿನ್ಯೂಸ್ ಮಳೆ ಒಂದಿದೆಯಲ್ಲ ಸರ್, ಅದಕ್ಕಾಗಿ ಆಗ್ತದೆ. ಬಹುಶಃ ನಾವು ಆದಷ್ಟು ಬೇಗ ಅದನ್ನ ಇದು ಮಾಡ್ತೀವಿ ಸರ್. ಇವಾಗ ಬರ್ತಾ ಸರ್, ಇಷ್ಟು ವರ್ಷ ಪಾಪ ಅನುಭವಿಸಿಲ್ವಾ ಮಕ್ಕಳು? ನೋಡೋಣ ನಾನು 2 ಸಲ ಹೋಗಿದ್ದೇನೆ ಸರ್. ಹೋಗಿ ಅವ್ರಿಗೆ ಮಾರ್ಗದರ್ಶನ ಮಾಡಿದ್ದೀನಿ, ಮತ್ತೆ ಹೆಡ್ ಮಾಸ್ಟರ್ಗಳಿಗೆ ಕೂಡ ಮಾಡಿದ್ದೀನಿ, ಮತ್ತೆ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀನಿ. ಮತ್ತೊಂದಲ್ಲಿ ಅಲ್ಲಿ ಏನಿದೆ ಅಲ್ಲ ಸರ್, ಅಲ್ಲಿ ಜನರದ್ದು ನಿಮ್ಗೆ ಗುರುತಾಗ್ತದೆ, ನಾನು ಹೇಳೋದು ಅವಶ್ಯಕತೆ ಇಲ್ಲ. ಅಲ್ಲೊಂದ್ ಸ್ವಲ್ಪ ಲೋಕಲೈಟ್ಸ್ ಏನಿದೆ ಅಲ್ಲಿ ಸಮಸ್ಯೆ ಬಹಳ ಮಾಡ್ತಾ ಇದ್ರು ನಮ್ಮ ಶಾಲೆಗೆ. ಸೊ ಅದಕ್ಕಾಗಿ ಇದಾಗ್ತಾ ಇದೆ ಸರ್. ಅದನ್ನೇ ಬಂದೋಬಸ್ತ್ ಮಾಡ್ಬೇಕಲ್ವಾ ಸರ್, ಅದಕ್ಕೆ ಅಲ್ವಾ ಸರ್ ನೀವು BO ಆಗಿರೋದು. ನೋಡೋಣ ಬೇಗ ಅಲ್ಲಿ ವ್ಯವಸ್ಥೆಯನ್ನ ಮಾಡಿ ಅಲ್ಲಿ ಬೇಗ ಕ್ಲಿಯರ್ ಮಾಡ್ಕೊಳ್ಳಿ, ಆ ಸಮಸ್ಯೆಯನ್ನ ಬಗೆಹರಿಸ್ಕೊಡಿ ಅಷ್ಟೇ ಕೇಳ್ತಾ ಇರೋದು ಆ ಮಕ್ಕಳ ಪರವಾಗಿ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದಾಗ. ಜಗತ್ತಿನ ಅತಿದೊಡ್ಡ ಪ್ರಾಣಿ ರಕ್ಷಣಾ, ಪುನರ್ವಸತಿ ಮತ್ತು ಸಂರಕ್ಷಣಾ ತಾಣ ವಂತಾರಾಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಆನೆಗಳ ವಿಷಯದಲ್ಲಿ ವಂತಾರ ಕಾನೂನು ಉಲ್ಲಂಘನೆ ಮಾಡಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ನಿಯಮ ಮೀರಿ ದೇಶ ವಿದೇಶಗಳಿಂದ ಪ್ರಾಣಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ಆಗಸ್ಟ್ 25ರಂದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ SITಯನ್ನು ರಚನೆ ಮಾಡಿತ್ತು. ಇದೀಗ ವರದಿ ಸಲ್ಲಿಕೆಯಾಗಿದ್ದು ವಂತಾರಾಗೆ ಸುಪ್ರೀಂ ಕೋರ್ಟ್ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಸುಪ್ರೀಂ ತೀರ್ಪನ್ನು ವಂತಾರ ಸ್ವಾಗತಿಸಿದೆ. ಇಲ್ಲಿ ಕಾನೂನು ಉಲ್ಲಂಘನೆ ಆಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ SIT ತಿಳಿಸಿತ್ತು. ಅದನ್ನು ಸುಪ್ರೀಂ ಕೋರ್ಟ್ ಸ್ವಾಗತ ಮಾಡಿದೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ಉಲ್ಲಂಘನೆ ಆಗಿಲ್ಲ ಅಂತ SIT ವರದಿಯಲ್ಲಿ ತಿಳಿಸಿತ್ತು. ಇನ್ನು ಕಪ್ಪು ಹಣ ತಡೆ ಕಾಯ್ದೆ 2002 ಕೂಡ ಉಲ್ಲಂಘನೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಭಾರತೀಯ ನ್ಯಾಯ ಸಂಹಿತೆ 2023 ಉಲ್ಲಂಘನೆ ಆಗಿಲ್ಲ. ಅಂತಾರಾಷ್ಟ್ರೀಯ ವನ್ಯಜೀವಿ ಮತ್ತು ಸಸ್ಯವರ್ಗದ ಅಪಾಯಕಾರಿ ಜಾತಿಗಳ ವ್ಯಾಪಾರದ ಸಮಾವೇಶ ಕೂಡ ಉಲ್ಲಂಘನೆ ಆಗಿಲ್ಲ ಅಂತ SIT ತನಿಖೆ ಒಪ್ಕೊಂಡಿದೆ. ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ. ಇನ್ನು ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತ SIT ಏನು ಹೇಳಿತ್ತು ಅದನ್ನು ಕೋರ್ಟ್ ಒಪ್ಕೊಂಡಿದೆ. ವಂತಾರ ವಿರುದ್ಧದ ದೂರುಗಳನ್ನು ರದ್ದುಪಡಿಸಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ವಿಶೇಷವಾಗಿ ಶೆಡ್ಯೂಲ್ A ಅಲ್ಲಿನ ದೂರು ಅಮಾನ್ಯ ಮಾಡಿದೆ. ಇನ್ನು ಆಮದು ಮತ್ತು ಸ್ವಾಧೀನ ಸಂಪೂರ್ಣ ದಾಖಲಾತಿಗಳ ಬಗ್ಗೆ ಏನು ಹೇಳಿದೆ ಅಂದರೆ, ಆಮದು ಮತ್ತು ಸ್ವಾಧೀನಗಳು ಸಂಪೂರ್ಣವಾಗಿ ದಾಖಲಾತಿಯಾಗಿವೆ. ಪ್ರಾಣಿಗಳ ಆಮದು ಮಾನ್ಯವಾದ ಅನುಮತಿ ನಂತರವೇ ಅದನ್ನೆಲ್ಲ ಮಾಡಲಾಗಿದೆ. ಪ್ರಾಣಿಗಳ ಆಮದು ಸಂಪೂರ್ಣವಾಗಿ ದಾಖಲಾತಿಯಾಗಿದೆ. ಮಾನ್ಯವಾದ ಅನುಮತಿಗಳ ದಾಖಲಾತಿ ಇಲ್ಲಿದೆ. ಆ ಅನುಮತಿಗಳ ಮಾನ್ಯತೆಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಅನುಮತಿಗಳಿಗೆ ಒಳಪಡುವಂಥ ಕಾನೂನುಕಾರಿಗಳು ವಿವಾದ ರಹಿತವಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು ಪದೇ ದೂರುಗಳನ್ನು ಸ್ವೀಕಾರ ಮಾಡಲಾಗಿದೆ. ಪದೇ ದೂರುಗಳನ್ನು ನೀಡಲಾಗಿತ್ತು. ವಂತಾರ ಬಗ್ಗೆ ಪದೇ ತನಿಖೆಗಳೂ ಆಗಿದೆ. ಯಾವುದೇ ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತ ಹೇಳಿ ಈಗ ತೀರ್ಮಾನಕ್ಕೆ ಕೋರ್ಟ್ ಸ್ಪಷ್ಟವಾಗಿ ಬಂದಿದೆ. ಇನ್ನು ಗುಣಮಟ್ಟ ಮೀರಿದ ಮಾನದಂಡಗಳು ಏನು ಅಂತಂದ್ರೆ, ವಂತಾರದಲ್ಲಿ ಅದ್ಭುತ ಗುಣಮಟ್ಟವನ್ನು ಅನುಸರಿಸಲಾಗಿದೆ. ಕಲ್ಯಾಣ ಮಾನದಂಡಗಳು ಗುಣಮಟ್ಟವನ್ನು ಮೀರಿವೆ. ವಂತಾರದ ಸೌಲಭ್ಯಗಳು ನಿಗದಿತ ಗುಣಮಟ್ಟವನ್ನು ಮೀರಿವೆ. ಮರಣ ಪ್ರಮಾಣ ಕಂಪೇರ್ ಮಾಡಿ ನೋಡಿದಾಗ ಜಾಗತಿಕ ಮೃಗಾಲಯ ಸರಾಸರಿಗೆ ಇದು ಸಮವಾಗಿದೆ. ವಂತಾರದ ಸೌಲಭ್ಯಗಳ ಬಗ್ಗೆ ಸಂತೃಪ್ತಿ ಇದೆ ಅಂತೇಳಿ SIT ಪರಿಶೀಲನೆ ಮಾಡಿದಾಗ ಒಂದು ವರದಿಯನ್ನು ರೆಡಿ ಮಾಡಿ ಕೋರ್ಟಿಗೆ ಕೊಟ್ಟಿತ್ತು. ಅದನ್ನು ಕೋರ್ಟ್ ಒಪ್ಕೊಂಡಿದೆ. ಇನ್ನು ಸ್ವತಂತ್ರ ಜಾಗತಿಕ ಪ್ರಮಾಣೀಕರಣ
ಗ್ಲೋಬಲ್ ಹ್ಯೂಮನ್ ಸೊಸೈಟಿಯಿಂದ ವಂತಾರಾದ ಸ್ಥಳ ಪರಿಶೀಲನೆಯನ್ನ ಮಾಡಲಾಗಿತ್ತು. ಆ ತಂಡದ ಮೂಲಕ ಆಡಿಟ್ ಕೂಡ ಆಗಿದೆ. ವಂತಾರ ಅಂತಾರಾಷ್ಟ್ರೀಯ ಗುಣಮಟ್ಟವನ್ನ ಪಾಲಿಸಿದೆ ಅಂತ ಹೇಳಿ ಗ್ಲೋಬಲ್ ಹ್ಯೂಮನ್ ಸರ್ಟಿಫೈಡ್ ಸೀಲ್ ಆಫ್ ಅಪ್ರೂವಲ್ ಕೂಡ ನೀಡಲಾಗಿದೆ. ಇನ್ನು ಅನುಸರಣೆ ದೃಢೀಕರಿಸುವಂತ ತಪಾಸಣೆಗಳಾಗಿದೆ. ಕೇಂದ್ರ ಮೃಗಾಲಯ ಪ್ರಾಧಿಕಾರದಿಂದ ಕಾಲಕಾಲಕ್ಕೆ ತಪಾಸಣೆಯನ್ನ ಮಾಡಲಾಗಿದೆ. ವಂತಾರದಲ್ಲಿ ಪರಿಶೀಲನೆಯೆಲ್ಲ ಮಾಡಲಾಗಿದೆ. ವನ್ಯಜೀವಿ ವಾರ್ಡನ್ನಿಂದ ಕಾಲಕಾಲಕ್ಕೆ ತಪಾಸಣೆಯಾಗಿದೆ. ಇನ್ನು ಸಿಐಟಿಇಎಸ್ನಿಂದ ಮೌಲ್ಯಮಾಪನ ಕೂಡ ಆಗಿದೆ. ಮಾನದಂಡಗಳಲ್ಲಿ ಕೊರತೆ ಇದೆ ಎಂಬ ಆರೋಪ ಆಧಾರ ರಹಿತ ಅಂತೇಳಿ ಎಸ್ಐಟಿ ಹೇಳಿತ್ತು. ಅದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಆರ್ಥಿಕ ದುರ್ನೀತಿಯ ಆರೋಪ ಕೂಡ ರಿಜೆಕ್ಟ್ ಆಗಿದೆ. ಕಾರ್ಬನ್ ಕ್ರೆಡಿಟ್ಗಳ ದುರುಪಯೋಗ ಆಧಾರ ರಹಿತ ಅಂತ ಕೋರ್ಟ್ ಹೇಳಿದೆ. ನೀರಿನ ಸಂಪನ್ಮೂಲಗಳ ದುರುಪಯೋಗ ಆಗ್ತಿದೆ ಅಂತ ಆರೋಪಗಳು ಕೇಳಿಬಂದಿತ್ತು. ಇದು ಆಧಾರ ರಹಿತ ಅಂತ ವರದಿ ಹೇಳ್ತಾ ಇದೆ. ಆರ್ಥಿಕ ದುರ್ನೀತಿಯ ಆರೋಪಗಳು ಆಧಾರ ರಹಿತವಾಗಿದೆ. ಜಾರಿ ನಿರ್ದೇಶನಾಲಯದ ಅಭಿಪ್ರಾಯವನ್ನು ಕೂಡ ಎಸ್ಐಟಿ ಸಂಗ್ರಹ ಮಾಡಿತ್ತು. ಕಪ್ಪು ಹಣ ತಡೆ ಕಾಯ್ದೆ 2002ರ ನಿಬಂಧನೆ ಉಲ್ಲಂಘನೆ ಆಗಿಲ್ಲ. ಕಾನೂನುಬದ್ಧ ಸಂಸ್ಥೆಗಳ ವಿರುದ್ಧದ ಆರೋಪಗಳಿಗೆ ಖಂಡನೆ ವ್ಯಕ್ತಪಡಿಸ್ತಾ ಕೋರ್ಟ್ನಿಂದ ನೇಮಕಗೊಂಡಂತ ಎಸ್ಐಟಿ ವಿರುದ್ಧದ ಆರೋಪಗಳಿಗೆ ಖಂಡನೆ ವ್ಯಕ್ತಪಡಿಸಲಾಗಿದೆ. ಇನ್ನು ನ್ಯಾಯಾಲಯಗಳ ಮೇಲಿನ ಆಕ್ಷೇಪಣೆಗಳಿಗೆ ಖಂಡನೆ ವ್ಯಕ್ತಪಡಿಸಲಾಗಿದೆ. ಇನ್ನು ಪುನರಾವರ್ತಿತ ಅರ್ಜಿಗಳ ಬಗ್ಗೆ ನಿಷೇಧವನ್ನ ಕೋರ್ಟ್ ಸ್ಪಷ್ಟವಾಗಿ ಹೇರ್ಬಿಟ್ಟಿದೆ. ಅಂದ್ರೆ ಒಂದೇ ವಂತಾರ ಮೇಲೇನೆ ಪದೇ ಪದೇ ಆರೋಪಗಳು ಕೇಳಿ ಬರ್ತಾ ಇತ್ತು. ಒಂದೇ ವಿಷಯವಾಗಿ ಆರೋಪ ಕೇಳಿ ಬರ್ತಾ ಇದ್ದಿದ್ರಿಂದ ಅದ್ರ ಮೇಲೆನೆ ಮತ್ತೆ ದೂರು ಕೊಟ್ಟರೆ ತಗೊಳ್ಬಾರ್ದು. ಯಾವುದೇ ಕೋರ್ಟ್ನಲ್ಲಿ ದೂರು ಸ್ವೀಕರಿಸುವಂತಿಲ್ಲ. ಯಾವುದೇ ಕಾನೂನುಬದ್ಧ ಸಂಸ್ಥೆ ದೂರು ಸ್ವೀಕರಿಸಬೇಕಾಗಿಲ್ಲ ಅಂತ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ.